ಆಯ್ತವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದಂದ್ರೆ ಮನುಷ್ಯ ಕೇಳ್ದಾಗ ತುಂಬಾ ಖುಷಿ ಪಡ್ತೀನಿ ಗುರುಗಳೇ. ನಿಮ್ ಪ್ರೋಗ್ರಾಮ್ ಕೇಳ್ತಾ ಇರುವಾಗ ನನ್ಗೆ ಏನು ನೆನ್ಪಾಗಲ್ಲ. ಹ್ಮ್ ಹೌದು, ಹಿಂಗಿರ್ಬೇಕು ತುಂಬಾ ನೆನ್ಪಿಸ್ಕೊಂತೀನಿ. ಆಮೇಲೆ ಏನೋ ಒಂದು ಮನ್ಸಲ್ಲಿ ಏನಕ್ಕೋ ಒಂದ್ ಸಣ್ಣ ಪುಟ್ಟಕ್ಕೆಲ್ಲ ಒಂಥರ ಬೇಜಾರ್ ಅನ್ನಿಸ್ತಾ ಇರುತ್ತೆ ಗುರುಗಳೇ. ತುಂಬಾ ನೋವಾಗುತ್ತೆ. ಏನು ಪ್ರಾಬ್ಲಮ್ ಇರಲ್ಲ, ಆದ್ರೂ ನೋವಾಗ್ತಾ ಇರುತ್ತೆ. ಯಾಕೆ ಹಿಂಗಾಗುತ್ತೆ ಅಂತಾನೆ ಅರ್ಥ ಆಗಲ್ಲ ಗುರುಗಳೇ. ಮೊನ್ನೆ ಒಂದ್ ಪ್ರೋಗ್ರಾಮ್ ಕೇಳಿದ್ನಲ್ಲ ಗುರುಗಳೇ, ಅವ್ರದ್ದು ಅದೇ ನೆಮ್ಮದಿ ಸುಖ ಮುಖ್ಯನ ಅನ್ನಿಸ್ಬಿಡುತ್ತೆ ಗುರುಗಳೇ ಜೀವನದಲ್ಲಿ. ಅಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತಿರೋದಕ್ಕೆ ಯಾಕೆ ಗೊತ್ತಿಲ್ದಂಗೆ ಅದೇ ಹೇಳಿದ್ನಲ್ಲ ಗುರುಗಳೇ, ಏನು ಹೇಳ್ಕೊಳಲ್ಲ, ಏನು ಶೇರ್ ಮಾಡಲ್ಲ. 3 ದಿನ ಆಗಿದ್ದು ಇವಾಗ ಊರಿಗೋಗಿ ಸುಮ್ನೆ ಅವ್ರ ಇಷ್ಟಕ್ಕೆ ಅವ್ರ ಮನ್ಸಿಗೆ ಏನ್ ಸರಿ ಅನ್ಸಿದ್ರೆ ಅದನ್ನ ಮಾಡ್ತಾ ಇರ್ತಾರೆ. ಬಟ್ ನಿಮ್ ಪ್ರೋಗ್ರಾಮ್ ಕೇಳಿದಾಗ ಹೌದು ನನ್ಗೆ ಸಾಕು, ಇಷ್ಟೇ ಸಾಕು, ನೆಮ್ಮದಿಯಲ್ಲಿ ಇದೀನಿ ಅನ್ನಿಸ್ತಿರುತ್ತೆ. ಬಟ್ ಮನೇಲಿ ಇದ್ದು ವ್ಯಾಲ್ಯೂ ಇಲ್ಲಲ್ಲ, ಗೌರವ ಇಲ್ವಲ್ಲ ಅನ್ನೋ ತರ. ಮೊನ್ನೆ ಒಂದ್ ಪ್ರೋಗ್ರಾಮ್ ಕೇಳಿ ತುಂಬಾ ನೋವಾಗಿ ತುಂಬಾ ಆಗ್ಬಿಟ್ಟು ಗುರುಗಳೇ. ಅದೇ ಮಗಳ ಆಪರೇಷನ್ಗೆಲ್ಲ ದುಡ್ಡು ಹಸ್ಬೆಂಡ್ ಕಡೆನೆ 6 ಲಕ್ಷಕ್ಕೆ 8 ಲಕ್ಷ ಇಸ್ಕೊಂಡ್ರು. ಆ ಪ್ರೋಗ್ರಾಮ್ ಸೇಮ್ ಅದೇ ತರ ನೋಡಿ. ಅವರು ನಿಯತ್ತಲ್ಲಿದ್ದಾರೆ, ಕರೆಕ್ಟ್ ಆಗಿ ಒಂದ್ ಮಾತ್ ಮಾತಾಡಿದಾರೆ ಅವರು. ತುಂಬಾ ಧೈರ್ಯ, ತುಂಬಾ ಚಾಲೆಂಜ್ ಆಗಿ ಮಾತಾಡಿದ್ದಾರೆ ಅವರು. ಬಟ್ ಕರೆಕ್ಟ್ ಅವ್ರು ಮಾತಾಡಿರೋರು, ಅವ್ರು ಅಂದಿರೋದು, ಅವ್ರು ಹೇಳಿರೋದು. ಬಟ್ ಅವ್ರ ಲೈಫಲ್ಲಿ ಎಷ್ಟು ಜೀವನ ಕಷ್ಟ ಆಗಿದೆ ಅಲ್ವಾ. ಹಂಗೆ ಇವಾಗ ನನ್ ಪರಿಸ್ಥಿತಿನೂ ಅಷ್ಟೇ. ನಾನ್ ಕರೆಕ್ಟ್ ಆಗಿ ಕನ್ಫ್ಯೂಷನ್ ಆಗಿ ಮಾತಾಡಿದ್ರೆ ನಾನ್ ಹಿಂಗೆ ಇರ್ಬೇಕು. ಆಯ್ತು, ಸೋಲ್ತೀನಿ ಅಂತ ಇದ್ರೆ ಜೀವನ ಪೂರ್ತಿ ಸೋಲದೇ ಕೆಲ್ಸನ ಹೆಣ್ಮಕ್ಳದು ಅನ್ನಿಸ್ಬಿಡುತ್ತೆ ಗುರುಗಳೇ. ಹಿಂಗಿರ್ಬೇಕು, ಏನ್ ಆಗ್ಬೇಕು ಒಂದೊಂದ್ಸಲ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಮಾತ್ರ ನಾನಾಗಿರ್ತೀನಿ ಗುರುಗಳೇ. ಇಲ್ಲಾಂದ್ರೆ ಅದೇ ಹೇಳ್ತೀನಲ್ಲ ಗುರುಗಳೇ, ಸುಖ ಐತೆ ನೆಮ್ಮದಿ ಇಲ್ಲ. ಸುಖ ಮುಖ್ಯನೋ ನೆಮ್ಮದಿ ಮುಖ್ಯನೋ ಮನುಷ್ಯರಿಗೆ ಅನ್ಸುತ್ತೆ ಗುರುಗಳೇ. ಮನಃಶಾಂತಿ ಇಲ್ಲದೆ ಹೋದ್ರೆ ಸುಖಕ್ಕೆ ಅರ್ಥ ಇಲ್ಲವ ಅಲ್ವಾ? ಅದೆಲ್ಲಿಂದ ಸಿಗೋದು ನೋಡಿ. ನೀವು ಹಣದಿಂದ ಚಿಂತೆ ಕೊಂಡುಕೊಳ್ಳಬಹುದು, ಶಾಂತಿ ಕೊಂಡುಕೊಳ್ಳೋದಾಗಲ್ಲ. ಅಂದ್ರೆ ಹಣ ಎಷ್ಟೋ ಸಾರಿ ಅನ್ಸುತ್ತೆ, ಹಣ ಬಂದ್ರೆ ಎಲ್ಲ ಸರಿ ಹೋಗುತ್ತೆ, ನೆಮ್ಮದಿ. ಅಂದ್ರೆ ಹಣದಿಂದಲೇ ನೆಮ್ಮದಿ ಕಳ್ಕೊಂಡವ್ರು ಎಷ್ಟು ಜನ ಇದ್ದಾರೆ. ಅದಕ್ಕೆ ದೊಡ್ಡವರು ಹೇಳುದು, ನೀವು ಹಣದಿಂದ ಲೋಕದಲ್ಲಿ ಚಿಂತೆ ಕೊಂಡುಕೊಳ್ಳಬಹುದು ಅಂತಂದ್ರೆ ಅದನ್ನ ಯಾರೋ ಬಂದು ಹೊತ್ಕೊಂಡು ಹೋಗ್ಬೋದು, ಕೊಲೆ ಮಾಡಬಹುದು, ಇನ್ನೇನೋ ಯಾಕಂದ್ರೆ ನಿಮ್ಮ ಹತ್ರ ಹಣ ಇರೋದೇ ಸಮಸ್ಯೆ ಅಥವಾ ಅದನ್ನು ಹೇಳ್ಕೊಂಡಿದ್ದ ಸಮಸ್ಯೆ. ಸೊ ಇಲ್ಲಿ ನಿಮ್ಮ ಆಸೆಗಳ ಪಟ್ಟಿ ಕಡಿಮೆ ಆದಷ್ಟು ಸುಖ ತಾನಾಗಿ ಬರುತ್ತೆ. ನನಗೆ ಆಸೆ ಅನ್ನೋದು ದುಡ್ಡು ಅನ್ನೋದು ಏನು ಇಲ್ಲ ಗುರುಗಳೇ ನನ್ನ ಹತ್ರ. ಇವರಿಂದ ನೀವು ಏನೇನ್ ಬಯಸ್ತಿದ್ದೀರಾ ಅದು ಒಂದು ಆಸೆಯೇ ಅಲ್ವೇ? ಸ್ಥಾನಮಾನ ಆಗಿರ್ಬೋದು, ಒಂದು ಮನ್ನಣೆ ಆಗಿರ್ಬೋದು, ಅಥವಾ ನಮ್ಮ ಭಾವನೆಗೆ ಒಂದು ಎತ್ತರದ ಸ್ಥಾನ ಆಗಿರ್ಬೋದು. ಆದ್ರೆ ಬಹಿರಂಗದ್ದೇನಿದೆ ಅದು ಮಾತ್ರ ಆಸೆ ಅಲ್ಲ. ಹೊಲ, ಆಸ್ತಿ, ಹಣ, ಅಂತಸ್ತು, ಚಿನ್ನ, ಬಂಗಾರ, ಸೀರೆ, ಒಡವೆ ಅದು ಮಾತ್ರ ಆಸ್ತಿ ಅಲ್ಲ, ಅದು ಒಂದು ರೀತಿ ಆಸೆ. ಆದ್ರೆ ಇಲ್ಲಿ ಅಪೇಕ್ಷೆಗಳು, ನಮ್ಮವ್ರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಲಿ, ಅಥವಾ ಉಂಡದಿಂದ ಅಂತ ಮಾತಾಡಿಸ್ಲಿ, ಅಥವಾ ಏನೇ ಎತ್ತ ಅದು ಇದು ಭಾವನೆಗಳ ಬಗ್ಗೆ. ನಾವು ಮನುಷ್ಯರೇ ಅಲ್ವಾ, ಇವ್ರು ನಂಬ್ಕೊಂಡು ಬಂದಿದೀವಲ್ವಾ, ನಮ್ಗೆ ಆಸೆನೇ ಹೌದು. ಮತ್ತೆ ಇವು ಇರಬಾರ್ದು ಅಂದ್ರೆ ಹೆಂಗ್ ಸರ್ ಬದುಕುವುದು ಅನ್ನೋದು ನಿಮ್ ಪ್ರಶ್ನೆನೂ ಇರಬಹುದು. ಆದರೆ ಅವಕ್ಕೆ ಯಾವಕ್ಕೂ ಉತ್ತರ ಸಿಗ್ತಾ ಇಲ್ಲ ಅಂದಾಗ ತುಂಬಾ ನಮಗಿರೋ ಏಕೈಕ ದಾರಿ ಅಂದ್ರೆ ಅವುಗಳನ್ನೂ ಕೂಡ ಸಾಧ್ಯವಾದಷ್ಟು ನಶಿಸಿಕೊಂಡು ಬಿಡಬೇಕು. ಏಕೆಂದ್ರೆ ಆ ಆಸೆಗಳು, ಹೊರಗಿನ ಹಣ, ಆಸ್ತಿ, ದುಡ್ಡು, ಒಡವೆ ಇವುಗಳದ್ದು ಒಂದು ರೀತಿ ಸಿಗದೆ ಹೋದ್ರೆ ಅವೊಂದು ರೀತಿ ದುಃಖ ಕೊಟ್ಟರೆ, ಈ ಭಾವನಾತ್ಮಕ ಅಪೇಕ್ಷೆಗಳು, ಅಯ್ಯೋ ನನ್ನ ಗಂಡ ನನ್ನ ಮಾತಾಡಿಸ್ಲಿ, ಅಥವಾ ನನಗೆ ಭಾವನೆಗೂ ಬೆಲೆ ಕೊಡಲಿ, ಅಥವಾ ನಾನೇನು ಮಾತಾಡಿಸಿದಾಗ ಅಷ್ಟು ಪ್ರೀತಿಯಿಂದ ರೆಸ್ಪಾನ್ಸ್ ಮಾಡಲಿ ಅಥವಾ ಸ್ಪಂದಿಸಲಿ, ಇವೇನು ಒಂದು ಹೆಣ್ಮಕ್ಳು ಅಥವಾ ಒಂದು ದಾಂಪತ್ಯದಲ್ಲಿ ಇವಕ್ಕಿಂತ ದೊಡ್ಡ ಶ್ರೀಮಂತಿಕೆ ಇಲ್ಲ, ಈ ಒಂದು ಪ್ರೀತಿ ಚೆನ್ನಾಗಿದ್ರೆ. ಆದರೆ ಅದೂ ಇಲ್ಲ ಅಂದಾಗ ಅಯ್ಯೋ ಇನ್ನೀ ಈ ಬದುಕಿಗೆ ಅರ್ಥ ಏನಿದೆ ಅಂತ ಅನ್ಸುತ್ತೆ. ಹಂಗನ್ಸ್ಬಿಡುತ್ತೆ ಗುರುಗಳೇ. ಹೌದು, ಹಂಗನ್ಸಿದಾಗಲೆಲ್ಲ ನೀವು ರೋಧಿಸಿಕೊಂಡ್ರೆ, ದುಃಖಿಸಿಕೊಂಡ್ರೆ, ಅಥವಾ ಇನ್ನಷ್ಟು ಪಾತಾಳಕ್ಕೆ ಹೋದ್ರೆ, ಅಥವಾ ಅದನ್ನ ಬಾಯ್ಬಿಟ್ಟು ಕೇಳಿದ್ರೆ ಇದೆಲ್ಲವೂ ಮುಗಿದೋಯ್ತು. ಎಲ್ಲ ದಾರಿಯಲ್ಲೂ ಹೋಗಿ ನೋಡಾಯ್ತು. ತುಂಬಾ ಸೋಲ್ತೀನಿ ಗುರುಗಳು, ಎಲ್ಲದ್ರಾಗೂ ಸೋತ್ಬಿಟ್ಟಿನಿ. ಯಾಕಂದ್ರೆ ಎದುರು ನಿಂತ್ಕೊಂಡ್ರೆ ಚೆನ್ನಾಗಿರಲ್ವೇನೋ, ಸೋಲ್ಬೇಕೇನೋ ಎಲ್ಲ ವಿಷಯದಾಗ. ನಾನು ಹೇಳೋದು, ನೀವು ಸೋತಿದ್ದೀರಿ ಅಥವಾ ನಾನು ಸಹಿಸಿದ್ದೀನಿ, ಸೋತಿದ್ದೀನಿ. ಎಲ್ಲಿ ಸೋತಿದ್ದಿ? ನಿನ್ನ ಸಂಸಾರದಲ್ಲಿ ಸೋತಿದ್ದಿ. ಹೌದು. ಈಗ ನಾನು ಸೋಲೋಕ್ ತಯಾರಿಲ್ಲ, ನಾನು ಪ್ರಶ್ನಿಸಿ ನಾನು ಅದನ್ನು ಗೆಲ್ತೀನಿ ಅಂತ ಹೋದ್ರೆ ಈಗಿರೋ ನೆಮ್ಮದಿನೂ ಅಲ್ಲಿರಲ್ಲ. ಹಂಗೆ ಅನ್ಸುತ್ತೆ ಗುರುಗಳೇ ಒಂದೊಂದ್ಸಲ. ಇಲ್ಲಿ ಎಷ್ಟು ಜನ ನೀವಿರೋ ಸ್ಥಿತಿಗೆ ಬರ್ಲಿಕ್ಕೆ ಒದ್ದಾಡ್ತಿದ್ದಾರೆ.
ಈಗ ಅವ್ನು ತಂದು ಹಾಕಿದ್ರೆ ಸಾಕು ಸಾ, ಅವ್ನ ಮನೆ ಬಾಡಿಗೆ ಕಟ್ಟಿದ್ರೆ ಸಾಕು ಸರ್, ಅವ್ನು ನನಗೆ ಉಂಡ ತಿಂದ ಅಂತಲೂ ಕೇಳೋದು ಬೇಡ ಸರ್, ಒಂದು ಮಿನಿಮಮ್ ಏನು ಜವಾಬ್ದಾರಿ ಅದು ನೋಡ್ಕೊಂಡು ಹೋದ್ರೆ ಸಾಕು ಸರ್, ನನ್ನ ಪಾಡಿಗೆ ನಾನು ಹೆಂಗೋ ಏಕಾಂತದಲ್ಲಿ ನೆಮ್ಮದಿಯಾಗಿರ್ತೀನಿ ಸರ್. ಈ ಸ್ಥಿತಿಲಿರೋ ಹೆಣ್ಣು ಮಕ್ಕಳದ್ದು ನಿಮ್ಮ ಹಂತಕ್ಕೂ ಬರ್ದೇ ಇರುವಂತೆ ತುಂಬ ಹಿಂದಿದ್ದಾರೆ ಅವರು. ಹೌದು ಗುರುಗಳೇ. ನೀವು ಇಲ್ಲಿಗೆ ಬಂದಿದ್ದೀರಿ, ಈಗ ನೀವು ಇನ್ನೊಂಚೂರು ಮುಂದಕ್ಕೆ ಹೋಗ್ಲಿಕ್ಕೆ ನೋಡ್ತೀರಿ. ಅಪೇಕ್ಷೆ ತಪ್ಪಲ್ಲ, ಬಟ್ ಅದು ಯಾಕೋ ಈಡೇರ್ತಿಲ್ಲ ಅಂದ್ರೆ ನಮ್ಮ ಹಿಂದ್ಲರ್ನೊಂಚೂರು ನೋಡಬೇಕು. ತುಂಬಾ ಚೇಂಜಸ್ ಅಂದ್ರೆ ನಿಮ್ಮನ್ನ ನೋಡಿದ್ಮೇಲೆ ನಾನಾಗ್ ಬದುಕಿದೀನಿ ಅಂತ ತುಂಬಾ ಉದಾಹರಣೆ. ತುಂಬಾ ಒಂದಿನ ಮಿಸ್ ಮಾಡಲ್ಲ ಗುರುಗಳೇ ಪ್ರೋಗ್ರಾಮ್, ಅಷ್ಟು ಚೆನ್ನಾಗ್ ನೋಡ್ತೀನಿ. ಆಮೇಲೆ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೀವು ಇಂಟರ್ವ್ಯೂ ಮಾಡ್ತಿರಲ್ಲ ಗುರುಗಳೇ, ಅದು ತುಂಬಾ ಖುಷಿ ಆಗುತ್ತೆ. ಉಳ್ಕಲ್ ಸರ್, ಡಾಕ್ಟರ್ಗಳು ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ. ಅವ್ರವೆಲ್ಲ ನನ್ಗಂದ್ರೆ ಮುಂಚೆ ಇಷ್ಟೊಂದು ಬರೀ ಟಿವಿ, ಮೊಬೈಲು, ಏನೋ ಒಂದ್ ನ್ಯೂಸ್, ಒಂದ್ ಸೀರಿಯಲ್ ಇದ್ರಾಗ ಏನೂ ಇಲ್ಲ. ಅವ್ರ ಡಾಕ್ಟರ್ ಕೂಡ ಅದೇ ಹೇಳಿದ್ರು, ನಿಮ್ಮಷ್ಟು ತಿಳುವಳಿಕೆ, ನಿಮ್ಮಷ್ಟು ನಾಲೆಡ್ಜ್ ನಿಮ್ಮ ಹತ್ರ ಒಬ್ಬ ಮನುಷ್ಯನ ಹತ್ರ ಬಿಕ್ಕಿ ಹೇಳ್ತಾನೆ, ಅರ್ಥ ಮಾಡ್ಕೊಂತೀರಾ, ಅಷ್ಟು ತಾಳ್ಮೆ ಇದೆ ಅಂತ ಡಾಕ್ಟರ್ ಸರ್ ಎಷ್ಟ್ ಚೆನ್ನಾಗಿ ಹೇಳಿದ್ರಲ್ವಾ. ಇವೆಲ್ಲಾ ಪ್ರೋಗ್ರಾಮು ನೋಡ್ತಾ ಇರ್ತೀನಿ. ಹೌದು, ಪ್ರಪಂಚ ಅಂದ್ರೇನು, ಹೊರಗಡೆ ಜನ ಹೆಂಗಿರ್ತಾರೆ, ಏನೆಲ್ಲಾ ಕಷ್ಟ ಪಡ್ತಾರೆ, ಇವೆಲ್ಲ ನೋಡಿ ತುಂಬಾ ಅರ್ಥ ಮಾಡ್ಕೊಂಡು ತುಂಬಾ ಖುಷಿ ಪಡ್ತೀನಿ ನಾನು. ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ ಗುರುಗಳೇ. ನಿಮ್ ಪ್ರೋಗ್ರಾಮ್ಗಳು, ನಿಮ್ ಕಾರ್ಯಕ್ರಮ ಯಾವ್ದು ಮಿಸ್ ಮಾಡ್ಕೊಳಲ್ಲ. ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವೆಲ್ಲ ನೋಡ್ತಿದ್ವಾ, ಇವರೆಲ್ಲ ಟಿವಿಯಲ್ಲೂ ಬರಲ್ಲ ಗುರುಗಳೇ. ನೋಡ್ತೀವಿ, ನಾವ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಟಿವಿಗಳು, ಸೋಷಿಯಲ್ ಅಲ್ಲಿ ಇಲ್ಲೆಲ್ಲ ಪಬ್ಲಿಕ್ ಮಾಡ್ಕೊಳಲ್ಲ. ಬಟ್ ನೀವ್ ಅಂತವ್ರನ್ನೆಲ್ಲ ಗುರುತಿಸಿ ಚೆನ್ನಾಗ್ ಅರ್ಥ ಮಾಡಿಸ್ತೀರಾ ಜನಗಳಿಗೆ. ತುಂಬಾ ಜನಗಳು ಒಟ್ನಲ್ಲಿ ಯಾರ್ ಪ್ರೋಗ್ರಾಮ್ ನೋಡ್ತಾ ಇರ್ತಾರೋ, ಯಾರ್ ನಿಮ್ ದಾರಿಯಲ್ಲಿ ಇರ್ತಾರೋ, ಆ ಮನುಷ್ಯ ಆಗಿ ಹುಟ್ಟಿದ್ಕು ಏನೇ ತಪ್ಪುಗಳು ಮಾಡಿದ್ರು ಅವ್ರು ಕ್ಷಮಿಸ್ಕೊಂಡು ಮತ್ತೆ ಬದಲಾವಣೆ ಆಗ್ತಾರೆ, ತುಂಬಾ ಒಳ್ಳೆ ದಾರಿಯಲ್ಲಿ ನಡೀತಾರೆ ಅಂತ ತುಂಬಾ ನಂಬಿಕೆ ಗುರುಗಳೇ. ಎಷ್ಟೋ ಜನ ಕೆಟ್ಟಿರೋರು, ನಾನ್ ಕೆಟ್ಟಿದ್ದೆ, ನಾನ್ ಸರಿ ಹೋಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನಾನ್ ಫ್ಯಾಮಿಲಿಗ್ ಸುಖ ಕೊಡ್ತೀನಿ, ಎಷ್ಟೋ ಇವತ್ತೊಂದು ಇದನ್ನ ನೋಡ್ದೆ ಗುರುಗಳೇ, ನೀವು ನಗಾಡೋದು ನೋಡಿ 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 ಅದು ಫುಲ್ ಯೂಟ್ಯೂಬ್ ಅದೇ ಇದ್ರಲ್ಲಿ ಸ್ಟೇಟಸ್ ಅಲ್ಲಿ ಬರ್ತಾವಲ್ಲ ಗುರುಗಳೇ, ಅದು ನೋಡಿರ್ಲಿಲ್ಲ. ಅದು ಹಳೆ ವಿಡಿಯೋ ಅನ್ಸುತ್ತೆ, ನಾನು ಇವತ್ತೇ ಅದು ಓಪನ್ ಮಾಡಿ ನೋಡಿದ್ದು. ಅದೇ ನಿಂಬೆಹಣ್ಣು, ಹೌದು ಗುರುಗಳೇ, ನಿಂಬೆಹಣ್ಣು ಡ್ರಿಂಕ್ಸ್ ಹೇಳಿದ್ರಲ್ವಾ, ಅದು ಸ್ಟೋರಿ ಎಲ್ಲ ಪೂರ್ತಿ ಬರ್ಲಿಲ್ಲ, ಅದ್ರಲ್ಲಿ ಸ್ವಲ್ಪನೇ ಬಂತು. ಆದ್ರೆ ನೀವು ನಗಾಡಿರೋದ್ ಮಾತ್ರ ತುಂಬಾ ಖುಷಿ ಅನ್ನಿಸ್ತು. ಹೌದೌದು, ಕೆಲವು ನಗಾಡಿದೀರಾ ಅಂದ್ರೆ ನಾನಂಗೆ ಅದ್ ಬಾಳ ವರ್ಷದ್ದು ಅನ್ಸುತ್ತಲ್ವಾ ಗುರುಗಳ ವಿಡಿಯೋ? ಅಲ್ಲಿ ಮೋಸ್ಟ್ಲಿ 2 ವರ್ಷ ಆಗಿರ್ಬೇಕು. ಹೌದು, ನಾನು 1 ವರ್ಷದಿಂದ ನೋಡ್ತಾ ಇದ್ದೀನಿ ಪ್ರೋಗ್ರಾಮ್. ಇವಾಗ ನೋಡಿರೋದಲ್ಲ ಅದು ಅಂತ ಅನ್ನಿಸ್ತು. ಹೌದು, ಹಿಂದೆ ಅಲ್ಲಿ ಇನ್ನು ಪುಟ್ಟ ಆಫೀಸ್ ಮಾಡ್ಕೊಂಡಿದ್ದೆ, ಅಲ್ಲಿ ಮಾಡಿದ್ದು. ಬಟ್ ಅಲ್ಲಿ ಅವರು ಈ ಕುಡುಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಪಾಪ ಈ ಕುಡಿತ ಬಿಡಿಸ್ಲಿಕ್ಕೆಲ್ಲ ಅಲ್ಲೆಲ್ಲೋ ಪೂಜಾರಿ ತಕ್ಕ ಹೋಗಿದ್ದು, ಅಲ್ಲಿ ಭಂಡಾರ ಕೊಟ್ರು, ಮಂತಕ್ ಬರ್ಬೇಕಾದ್ರೆ ಕುಡ್ಕೊಂಡೆ ಮಂತಕ್ ಅದು ಅಂದ್ರೆ ನಂಗೆ ಆ ನಗು ಇದೆಯಲ್ಲ, ನನ್ನ ಜೀವನದಲ್ಲಿ ಕಂಟ್ರೋಲ್ ಮಾಡಕ್ಕೆ ನನಗೆ ಬರಲ್ಲ. ಕುರಿ ಕಾಯರೊಬ್ರು ಡೈಲಾಗ್ ಹೇಳಿದ್ರಲ್ವಾ, ಅದು ಅನ್ಕೊಂಡ್ ನೋಡ್ತಾ ಇದ್ದೆ. ಆಮೇಲೆ ಇದು ಅದಲ್ಲ, ಅದ್ ನೋಡಿದ್ದೆ, ಅವರು ಕಾಲ್ ಮಾಡಿ ಮಾತಾಡಿರೋದ್ ನೋಡಿದ್ದೆ ವಿಡಿಯೋ ನಾನು. ಇದು ಅದಲ್ಲ, ನಿಂಬೆಹಣ್ಣು ಕುಡಿತಾ ಅಂತ ಹೇಳಿದಾಗ ಇದು ಕೇಳಿರ್ಲಿಲ್ವಲ್ವಾ ಅಂತ ಸ್ವಲ್ಪ ನೋಡ್ದೆ. ಬಟ್ ನೀವು ನಗಾಡಿದ್ದಂತೂ ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು. ಗುರುಗಳೇ, ಒಂದೇ ಒಂದ್ ಕ್ವಶನ್ ಕೇಳ್ತೀನಿ ಗುರುಗಳೇ. ಹೇಳಿದ್ನಿ ಬಟ್ ಅಷ್ಟೊಂದು ಅರ್ಥ ಆಗಿರಲ್ಲ ಅನ್ಸುತ್ತೆ ಕ್ವಶನ್ ಅಲ್ಲಿ ನಾನು ಹೇಳಿದ್ದು. ಇನ್ನೊಂದ್ 2 ತಿಂಗಳಲ್ಲಿ ಅದೇ ಗೃಹ ಪ್ರವೇಶ ಇದಾರೆ, ಗೊತ್ತಿಲ್ಲ ನನ್ಗಿನ್ನು. ಅದಕ್ಕೆ ನಮ್ ಮನೆಯವರು ಅಂದ್ರೆ ನನ್ಗೆ ಹೇಳ್ದಂಗೆ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ನನ್ ಮನ್ಸು ತುಂಬಾ, ಯಾಕೆಂದ್ರೆ ನಮ್ ಕಡೆಯವ್ರಿಗೆ, ಅಮ್ಮಂಗೆ ಯಾರಿಗೂ ಬೆಲೆ ಕೊಡಲ್ಲ, ಅಂದ್ರೆ ಯಾವತ್ತೂ ಪ್ರೀತಿಯಿಂದ ಅವ್ರು ನೋಡಿಲ್ಲ. ನಾನ್ ಹೋಗೋದು ನನಗ್ ಮನ್ಸು ಒಪ್ತಾ ಇಲ್ಲ. ಅದೇ ಸೋಲ್ಬೇಕಿದ್ರೆ ಚಳ್ಳಕೆರೆಯಲ್ಲಿ ಗುರುಗಳು. ಸಾರಿ, ಯಾರ ಮನೆ ಎಂದೆ? ಗಂಡನ ಮನೆ ಕಡೆ. ಅಲ್ಲವಾ, ಅದೇನ್ ನೀವ್ ಇರಕ್ಕೆ ಕಟ್ಟಿರೋ ಮನೆಯನ್ನ ಅಥವಾ ಅಂದ್ರೆ ಬೇರೆಯವ್ರು ಹೇಳ್ತಾ ಇರೋದು ನಮ್ಮ ಯಜಮಾನ್ರ ಹೆಸರಲ್ಲಿ ಅಂತ. ಅಂದ್ರೆ ಇವಾಗ ಅಣ್ಣ ಇದಾರೆ, ಅಮ್ಮ ಇದಾರೆ, ನಮ್ಮ ಅತ್ತೆ ಮತ್ತೆ ನಂಗಣ್ಣವ್ರ ಅವ್ರ ಅಣ್ಣ. ಊರಲ್ಲಿರೋದು ನೋಡ್ಕೊಳ್ಳೋದೆಲ್ಲ ಅವ್ರೇನೆ. ಹಳ್ಳಿಯಲ್ಲಿ ಬಿಟ್ಟು ಸಿಟಿನ ಕಟ್ಟಿದ್ದಾರೆ. ಹಳ್ಳಿಯಲ್ಲಿ ಹೇಳಿದ್ದೆ ನಾನು ಒಂದ್ಸಲ, ಹಿಂಗೆ ಲೈವ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ಅದೇ ಮಾವಾರ ಅಣ್ಣ ತಮ್ಗಳ ಜಾಗ ಡಿವೈಡ್ ಆಗಿಲ್ಲ ಅಂತ ಕೇಳಿದ್ದೆ. ಅದು ಇವಾಗ ಅವ್ರು ಬಿಡಕ್ ರೆಡಿ ಇದಾರೆ. ಇವ್ರಂತ ಆಗಲ್ಲ, ಅದು
ಬೇರೆಯವರೆಲ್ಲ ಬಂದು ತಗೊಳಕ್ ಆಗಿಲ್ಲ ಅದು. ಹ್ಮ್ ಅದಕ್ಕೆ ಅಲ್ಲಿ ಆಗಲ್ಲ ನಮ್ಮಂತೆ ಹೆಂಗೋ ಅಂತ ಹೇಳ್ಬಿಟ್ಟು ಇವಾಗ ಸಿಟಿಯಲ್ಲಿ ಕಟ್ಕೊಂಡಿದ್ದಾರೆ. ಹ್ಮ್ 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 ನಾನು ಊರಲ್ಲಿ ಅವಾಗ ಹೋಗ್ಲಾ ಬೇಡ್ವಾ ಅಂತಾನು ಕೇಳಿದ್ದೆ. ಅವಾಗ ಹೇಳಿದ್ರಿ ನೀವು ಇಲ್ಲ ಹೋಗ್ಬೇಕು ನೀನ್ ಹೋಗು ಅಂತ. ಇವಾಗ ನಾನೇ ಹೋಗ್ತಂದ್ರೆ ಅವ್ರು ಕರ್ಕೊಂಡೋಗ ಬೆಲೆ ಮರ್ಯಾದೆ ಉಳಿಸ್ಕೊಳ್ಲಿಲ್ಲ, ಯಾಕಂದ್ರೆ ಅಲ್ಲಿಲ್ಲ ಅಂತ ಅವ್ರದ್ದು ಗೊತ್ತಾಗಿದೆ. ಹ್ಮ್ ಇವಾಗ ನಾನು ಇಷ್ಟಪಟ್ಟು ಊರಿಗೆ ಹೋಗೋಣ ಅಂತ ಹೇಳಿದ್ರು ಬೇಡ ನೀನ್ ಇಲ್ಲೇ ಇರು ಅಂತ ಬಿಟ್ಬಿಟ್ಟು ಹೋಗ್ತಾರೆ ಈಗ. ಹ್ಮ್ ಇವಾಗ ಅಲ್ಲ ಒಂದೂವರೆ ವರ್ಷ ಆಗಿದೆ ಮನೆ ಸ್ಟಾರ್ಟ್ ಮಾಡಿ. ಆದ್ರೆ ಒಂದಿನಕ್ಕೂ ಯಾವತ್ತೂ ನನಗೆ ಏನೋ ಅದ್ರ ಬಗ್ಗೆ ಮಾತಾಡಿಲ್ಲ, ಹೇಳಿಲ್ಲ ನನ್ಗೆ. ಹ್ಮ್ ಇವಾಗ ಎಲ್ಲ ಫಿನಿಶಿಂಗ್ ಆಗಿದೆ, ಇನ್ನೇನು ಯುಗಾದಿ ಹಬ್ಬದಷ್ಟೊತ್ತಿ ಪೂಜೆ ಇಟ್ಕೊಂತಾರೆ ಅಂತ ಹೇಳ್ತಾ ಇರ್ತಾರೆ. ಹ್ಮ್ ಏನು ಹೇಳ್ದಂಗೆ ಏನು ಗೊತ್ತಿಲ್ದಂಗೆ ಇವಾಗ ಹೋಗದೆ ಮೇನ್ ನಾವೇ, ಯಾಕಂದ್ರೆ ದೊಡ್ಡವ್ರಿಗೆ ಮದ್ವೆ ಆಗಿಲ್ಲ. ಹ್ಮ್ ಕುತ್ಕೊಂಡ್ರೆ ನಾನು ನಮ್ಮ ಯಜಮಾನ್ರೆ ಕುತ್ಕೋಬೇಕು ಪೂಜೆಗೆ. ಹ್ಮ್ ನಮ್ಮತ್ತೆ ನಮ್ಮ ಮಾವ ಇಲ್ಲ, ನಮ್ಮತ್ತೆ ಒಬ್ರು ಇದಾರೆ. ಆದ್ರೆ ಇಡೀ ಫ್ಯಾಮಿಲಿ ಎಲ್ಲರೊಂದಾಗಿ ಮುಚ್ಚಿಟ್ಟಿದ್ದಾರೆ. ನನ್ನ ಹತ್ರ ಯಾವತ್ತು ಯಾವ ವಿಷಯ ಒಂದು ಸಣ್ಣ ವಿಷಯನೂ ಹೇಳಿಲ್ಲ ನನ್ಗೆ. ಹ್ಮ್ ಇಡೀ ಅವ್ರ ಫ್ಯಾಮಿಲಿ ಬಳಗಕ್ಕೆಲ್ಲ ಗೊತ್ತು. ನಮ್ಮ ಅತ್ತೆ ಅವ್ರ ಕಡೆಯವರೆಲ್ಲ ಬರ್ತಾರೆ, ಪೂಜೆ ಮಾಡಿಸ್ತಾರೆ, ಯಾವಾಗ ಏನ್ ಬೇಕೋ ಕರೆಸ್ಕೊಂತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನನ್ನ ಹತ್ರ ಈ ವಿಷಯ ಎಂದೂ ಬಾಯ್ಬಿಟ್ಟಿಲ್ಲ. ಆದ್ರೆ ಇವಾಗ ಪೂಜೆ ಕರೀಲಿಲ್ಲ ಅಂದ್ರೆ ವಿಧಿ ಇಲ್ಲ, ಜನ ಎಲ್ಲ ಬರ್ತಾರೆ, ಅವಾಗ ಕರೀಲೇಬೇಕಾಗುತ್ತೆ. ಕರೀತಾರೆ, ಕರೀದಂಗಿರಲ್ಲ. ಇವಾಗ ನಾನು ಹೋಗ್ಬೇಕಾ? ಇದೇ ಒಂದ್ ದೊಡ್ಡ ಕೊರಗಾಗಿದೆ ಗುರುಗಳೇ ನನ್ಗೆ. ಹೋಗ್ದೆ ಹೋದ್ರೆ ಏನಾಗುತ್ತೆ? ಇವಾಗ ಇವ್ರ ಹತ್ರ ಹೇಳಿಸ್ತಾರೆ ಅನ್ಕೊಂಡಿದೀನಿ. ನಾನು ಬರಲ್ಲ ಅಂದ್ರೆ ಬೈತಾರೆ. ಹೆಂಗೆ ಅಂದ್ರೆ ನಮ್ ಕಡೆಯವ್ರು ನಮ್ಮ ಅಣ್ಣಂಗೆ ನಮ್ ಕಡೆ ಸಂಬಂಧಕ್ಕೆ ನಂದೇ ತಪ್ಪು ಅನ್ನೋ ತರ ಎಲ್ಲ ಹೇಳ್ಕೊಂತಾರೆ. ಹಂಗೆ ಹಿಂಗೆ ನಾನೇನ್ ಕಡಿಮೆ ಮಾಡಿದ್ನಿ, ಏನ್ ಮೋಸ ಮಾಡಿದ್ನಿ, ಈ ತರ ಎಲ್ಲಾ ಕ್ವಶನ್ಗಳು ಮಾಡಿಸ್ತಾರೆ ಗುರುಗಳೇ. ಅಲ್ಲ ಈಗ ನಿಮ್ಮ ಗಂಡ ತುಂಬಾ ಕುಡಿತಾರ? ಇಲ್ಲ ಗುರುಗಳೇ, ನನ್ ತಮ್ಮನ್ ಬಗ್ಗೆ ಕೇಳಿದ್ದೆ ಕುಡಿಯೋದು. ಅಲ್ಲ ಅದು ಬಿಡು, ಗಂಡ ಕುಡಿತಾರ? ಇಲ್ಲ ಗುರುಗಳೇ. ಮತ್ ಪರಸ್ತ್ರೀ ಚಟ ಇದೆಯಾ? ಎಂತದು ಇಲ್ಲ ಗುರುಗಳೇ. ಜೂಜ್ ಇದೆಯಾ? ಎಂತದು ಇಲ್ಲ ಗುರುಗಳೇ. ಗಂಡನ ಬಗ್ಗೆ ಇರೋ ಕಂಪ್ಲೇಂಟ್ ಏನು? ಕಂಪ್ಲೇಂಟ್ ಅಂದ್ರೆ ಯಾವ ವಿಷಯನೂ ನನ್ನ ಹತ್ರ ಹೇಳ್ಕೊಡಲ್ಲ ಅಂತ. ಆಯ್ತವ, ಎಲ್ಲ ಪೋಲ್ ಮಾಡ್ತಾವ್ರ ಅಂತ ಕೇಳ್ದೆ. ದುಡ್ದಿದ್ದು ತಂಡು ಎಲ್ಲಿ ಇಲ್ಲೆಲ್ಲ ಸುರಿದು ಬತ್ತವ್ರ? ಇಲ್ಲ ಗುರುಗಳೇ. ಮತ್ ಭಯ ಯಾಕೆ? ಏನ್ ಹೇಳಿದ್ರು ಯಾವ್ದು ಹೇಳಿದ್ರು ಕೇಳ್ಬೇಕಾ ಗುರುಗಳೇ? ಹೋಗ್ಬೇಕು ಗುರುಗಳೇ. ಇಲ್ಲಿ ಕೇಳೋದು ಅರ್ಥ ಅಲ್ಲ, ಅಂತಿಮವಾಗಿ ಎಲ್ಲವೂ ತುಂಬಾ ಕಟ್ನಿಟ್ಟಾಗಿ ನಡಿಬೇಕು ಅಂತ ನೀವು ಬಯಸ್ತಾ ಇದ್ರಿ. ಓಕೆ, ನನಗೆ ಗಮನಕ್ಕೆ ತರಬೇಕು, ಯಾಕಂದ್ರೆ ಅವರು ಹೆಂಡತಿ ಇದ್ದೀರಿ, ನೀವ್ಯಾರೋ ಯಾರೋ ಕಂಡವರಲ್ಲ, ಅಥವಾ ನೀವು ಅವ್ರಿಗೆ ಹೆಂಡತಿ ಇದ್ದೀರಿ. ಎಲ್ಲದರಲ್ಲೂ ನಿಮ್ಮ ಅರಿವಿಗೆ ಇದ್ದೇ ಹೋಗ್ಬೇಕು. ಧರ್ಮ ಅರ್ಥ ಕಾಮ ಏನೇ ಇದ್ರೂ ಕೂಡ ನನ್ನೊಂದಿಗೆ ಅನ್ನೋ ಅರ್ಥವೇ ಇರುತ್ತೆ, ಹೌದಲ್ಲವ? 3 ಗಂಟು. ಸೊ ಇಲ್ಲಿ ಏನು ಹೇಳದೆ ಇವ್ರಿ ಮಾಡಿಕೊಂಡಾಗ ನಿಮಗೆ ಬೇಜಾರಾಗುತ್ತೆ, ನಿಜ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಹೊರಗಡೆ ಚಟಗಳು, ಹೊರಗಡೆ ಸಂಬಂಧಗಳು, ಹೊರಗಡೆ ಜೂಜಾಟಗಳು, ಹೊರಗಡೆ ಇಂಥದ್ದೇನೂ ಇದ್ದಾಗ ಹಂಗಿದ್ದುಕೊಂಡು ಇಲ್ಲೇನು ಹೆಂಡತಿ ಮಕ್ಕಳ ಕಡೆ ಗಮನ ಕೊಡ್ತಿಲ್ಲ ಅಂದಾಗ ಅದು ಒಂದು ಹೆಣ್ಣು ಮಗಳಿಗೆ ತುಂಬಾ ಆತಂಕ ಪಡುವ ಸ್ಥಿತಿ. ಅದು ಒಂದು ಹೊರಗಡೆ ಅಂಥದ್ದೇನೂ ಇಲ್ಲ, ಮತ್ತೆ ಇಲ್ಲಿ ನಮ್ಮ ಹತ್ರನೂ ಅಷ್ಟು ಮುಕ್ತವಾಗಿಲ್ಲ ಅಂದಾಗ ಅದು ಅಷ್ಟು ಭಯ ಪಡೋ ಸ್ಥಿತಿ ಅಲ್ಲ. ಯಾಕಂದ್ರೆ ಅವನು ಹೊರಗಡೆ ಪೋಲ್ ಮಾಡ್ತಿಲ್ಲ ಅನ್ನೋ ಸ್ಪಷ್ಟತೆ ನಿಮಗಿರುತ್ತೆ, ಆಯ್ತಾ? ಅಂಡ್ ಅದನ್ನು ಮೀರಿ ಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ನನ್ನನ್ನ ಸ್ವಲ್ಪ ಜೊತೆ ಕರ್ಕೊಂಡು ಮುನ್ನಡೆಯುವ ಬುದ್ಧಿ ಇಲ್ಲ ಎಂದು ಬಿಟ್ಬಿಟ್ಟು ಅವ್ರ ಮುಂದೆ ಹೋಗೋದ ಬುದ್ಧಿ ಇದೆ ಅಂತ ನೀವು ಹೇಳ್ತಿದ್ದೀರಿ, ಹೌದಲ್ಲ? ಕೈ ಹಿಡ್ಕೊಂಡು ನಡೀರಿ, ನಾನು ಬರ್ತೀನಿ ಅಂತ ನೀವು, ಇಲ್ಲ ನೀನೊಂಚೂರು ಹಿಂದಿರು ಅಂತ ಅವರು. ಅಂದ್ರೆ ಇದನ್ನ ನಾವು ತುಂಬಾ ದುರಂತದ ಹೆಜ್ಜೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಗಂಡನ ಹೊರಗಿನ ಕೆಲವು ಸಂಬಂಧಗಳು, ಕೆಲವು ದುಶ್ಚಟಗಳು, ಚಪಲಗಳು ಒಂದು ಇಡೀ ಮನೆಯನ್ನು ಯಾವಾಗ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಅದನ್ನು ಮಾತ್ರ ತುಂಬಾ ಗಂಭೀರ ಸಮಸ್ಯೆ ಅಂತ ಕರಿಬೋದು ಇವತ್ತಿಗೆ. ಬಟ್ ಏನ್ ನೀವೇ ಹೇಳ್ತಾ ಇದ್ದೀರಿ, ಅದು ಕೂಡ ಒಂದು ಹೆಣ್ಮಕ್ಳಾಗಿ ನಿನ್ನ ಭಾವನಾತ್ಮಕ ನಷ್ಟ ಅಥವಾ ನಿನಗೆ ಭಾವನಾತ್ಮಕವಾಗಿ ಪೆಟ್ಟೆ ಹೌದು. ಬಟ್ ಇದನ್ನು ಸಮಾಜ ತುಂಬಾ ದೊಡ್ಡ ಪೆಟ್ಟು ಅಂತ ಅಂದ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ನೀವು ನನ್ನ ಗಂಡ ಹಿಂಗೆ ನನಗೆ ಪ್ರಶಸ್ತಿ ಕೊಡಲ್ಲ, ಇದೇನವ ನೀನು ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಅಂತಾರೆ ಸಮಾಜ. ಬಹುಶಃ ಕುಡ್ದಿದ್ದೋ ಪರಿಸ್ಥಿತಿಯೋ ಇನ್ಯಾವುದೋ ತಗೊಂಡೋಗಿಟ್ಟಾಗ ಅದು ತುಂಬಾ ಚರ್ಚೆಗೆ ವಿಚಾರ, ಅಥವಾ ಅಂದ್ರೆ ಎಲ್ಲರೂ ಹಿಡಿತಕ್ಕೆ ಸಿಗೋ ವಿಚಾರ. ಅದು ಹೇಳವ ಅದೇನು ವಿಚಾರ, ಅದೆಲ್ಲೋಗಿದ್ದ, ಏನು ಮಾಡ್ದ, ಎಷ್ಟು ಕೊಡ್ದ, ಅವಳನ್ನ ಕರ್ಕೊಂಬಂದಿದ್ದ, ಇದು ಬಹಳ ಗ್ರಿಪ್ ಸಿಗೋ ವಿಚಾರ. ನೀವೇನು ಹೇಳ್ತಾ ಇದ್ದೀರಿ, ಇದು
ನನಗರ್ಥವಾಗುತ್ತೆ ಒಂದು ಹೆಣ್ಣಿಗೆ ಮಿನಿಮಮ್ ಅವಳಿಗೊಂದು ಪ್ರಶಂಸೆ, ಹಿಂಗೆ ಮಾಡ್ತಿದ್ದೀನಿ ಕಣೆ, ನೋಡಿ ಎಷ್ಟು ದೊಡ್ಡದೆ, ಅಥವಾ ಹಿಂಗಾಯ್ತಾ ಇದೆ ಕಣೆ, ಈ ನೀವು ಕೇಳಬೇಕು, ಗಂಡ ಆದವನು ಹೇಳಬೇಕು, ಆಗಲಿ ಸಂಸಾರ ಚಂದ. ಬಟ್ ನಾನು ಕೇಳ್ತಿದ್ದೆ ಗುರುಗಳ ಮುಂಚೆ. ನಾನು ಏನಾದ್ರು ಕೇಳಿದ್ರೆ ಒಂದ್ ಸುಳ್ಳು ಹೇಳಿದ್ರೆ ಇನ್ನೊಂದ್ಸಲ ಇನ್ನೊಂದ್ ಸುಳ್ಳು ಹೇಳೋರು. ಅದು ನಾನೇ ಕೇಳಿ ಸುಳ್ಳು ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಏನು ಮಕ್ಳು ಎಷ್ಟು ಜನ? ಒಬ್ಳೆ ಗುರುಗಳ. ಆಯ್ತು, ಒಬ್ಬರು ಮಗಳಿದ್ದಾರೆ, ಈಗ ಏನೋ ಮನೆ ಕಟ್ತಾ ಇದ್ದಾರಲ್ವ. ನಾನೇನು ಹೇಳ್ತೀನಿ, ಇವಾಗ ಏನು ಸಮಸ್ಯೆ ಇಷ್ಟರಲ್ಲಿ ನಡೀತಾ ಇದೆ, ಇದಕ್ಕೆ ನೀವು ಹೋಗದೆ ಹೋಗೋದು ಅಥವಾ ಇನ್ನೇನು ರದ್ದಂತ ಇವೆಲ್ಲ ಇನ್ನೂ ಹೆಚ್ಚಾಗುತ್ತವೆ. ಈಗ ಇಲ್ಲಿಂದ ನೀವು ಇಷ್ಟೇ ಸೋತಿದ್ದೀರಂತೆ, ಅಂಡ್ ತೀರಾ ಏನು ನಾನು ಕೆಲ್ಸಕ್ಕೆ ಹೋಗಿ ದುಡಿದೆ ಹೋದ್ರೆ ಸಂಸಾರ ನಡೆಯಲ್ಲ ಅನ್ನೋ ಸ್ಥಿತಿಗೆ ಮನೆಯನ್ನು ತಂದಿಟ್ಟಿಲ್ಲ ನಿಮಗೆ, ನಡ್ಕೊಂಡು ಹೋಗ್ತಾ ಇದೆ. ನೀವು ಏನು ಗೃಹ ಪ್ರವೇಶನೂ ಏನು ಹೋಗಿ ನಿಮ್ಮ ಕರ್ತವ್ಯ ನೀವು ಮಾಡಿ, ಅಂಡ್ ಇದನ್ನ ತುಂಬಾ ರಾಡಿ ಮಾಡ್ಕೊಳಕ್ ಹೋಗಬೇಡಿ. ಓಕೆ, ನಾನು ಅದು ಯಾಕೆ ನೀನು ಅದನ್ನ ಹೇಳಿದ, ನಾನು ಬರಲ್ಲ, ಇದು ಬರಲ್ಲ, ಅದು ಒಂದು ಸಮಯ ಬರುತ್ತೆ, ಈಗ ಬೇಡ. ಈಗ ಒಂದು ವೇಳೆ ತೀರಾ ದೇವರು ಅಂತ ನಿಮಗೆಲ್ಲ ಅನ್ಯಾಯ ಮಾಡಿ ಹೊರಗಡೆ ಏನೋ ನಿಮ್ಗೆ ಮುಚ್ಚಿಟ್ಟು ಮಾಡ್ತಾವನೇ, ಅದು ತಿಳಿಸ್ತಾನವ ನಿನ್ನ ಕೃಷ್ಣ ಭಕ್ತಿ, ಅದು ತಿಳಿಸೇ ಅಂಥ ಅನ್ಯಾಯ ನಡೆಯಕ್ಕೆ ಬಿಡಲ್ಲ. ನಮಗೆ ತೀರಾ ಅಂಥ ಕಾರಣ ಸಿಗದೆ ನಾವು ಈ ಕಾರಣ ಕೊಟ್ಟು ಇದನ್ನ ಏನೋ ಮಾಡ್ಕೊಳಕ್ ಹೋಗಿ ಕಡೆಗೆ ಇರೋದನ್ನ ಕಳ್ಕೊಳಂಗ ಆಗ್ಬಿಡುತ್ತೆ ಜೀವನ. ಹಾಗಾಗಿ ಹೋಗು, ನಿನ್ನ ಕೆಲಸ ನಗ್ತಾ ಮಾಡ್ಕೊಂಡು ಬಾ. ನಿನ್ನ ವರ್ತನೆಯ ಕಾರಣಕ್ಕೆ ಅವ್ರಿಗೆ ಯಾರು ಹೊರಗಿನವ್ರು ಒಂದು ಮಾತು ಅಂದಂಗೆ ಕಾಪಾಡಿಕೊಂಡು ಬಂದರೆ, ಅಯ್ಯೋ ನಾನು ಇಷ್ಟೆಲ್ಲ ಆಕೆ ನಿರ್ಲಕ್ಷ್ಯ ಮಾಡಿದ್ರು, ಅವಳು ನಮಗೆ ಕೆಟ್ಟ ಹೆಸರು ತರಲಿಲ್ಲಪ್ಪ ಅನ್ನ ಆ ಮೂಲಕ ಪರಿವರ್ತನೆ ಆದರೆ ಅದು ಆಗಿದ್ರೂ ಆಗ್ಬೋದು. ಅಂದ್ರೆ ಒಂದೊಂದೇ ನಿನ್ನ ಸಹನೆಯಿಂದ ಆಗ್ತಾ ಇರೋ ಹೆಜ್ಜೆಗಳೇ ಅವರಿಗೆ ಬುದ್ಧಿ ಕಲಿಸ್ತವೆ. ಅದೇ ಕಲಿಸ್ಬೇಕಿಲ್ಲ ಎಲ್ಲವನ್ನ. ಹೌದೌದು, ಇಲ್ಲ ಅವ್ರ ಕಡೆ ನಮ್ಮ ಗಣ್ಣವ್ರ ಕಡೆ ಯಾರೇ ಆಗಿರ್ಲಿ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ತಾರೆ, ಇಲ್ಲ ನೀನ್ ಹಿಂಗ್ ಮಾಡ್ಬಾರ್ದಿತ್ತು, ಅವ್ಳು ಕರೆಕ್ಟ್. ಅವ್ರು ಯಾವಾಗೂ ಎಲ್ಲದ್ರಾಗೂ ನನ್ಗೆ ಇದನ್ ಮಾಡ್ತಾರೆ, ಯಾವತ್ತು ಏನು ನನಗೆ ಅನ್ನೋದು ಬೈಯೋದು ಆತರ ಎಲ್ಲ ಮಾಡಿಲ್ಲ ಎಂದೂನು. ಬಟ್ ಎಲ್ಲಾರು ಸೇರ್ಕೊಂಡು ನನ್ನ ಹತ್ರ ಏನು ಹೇಳ್ಕೊಳಲ್ವಲ್ಲ, ಏನು ಹೇಳಲ್ವಲ್ಲ ಅನ್ನೋದೊಂದು ಅಷ್ಟೇ ನನಗೆ. ಒಂದು ಕಾಲ ಬರುತ್ತೆ, ಬಟ್ ಶಿಕ್ಷೆಯನ್ನ ನಾವು ಬರೀ ಬೈಯೋ ಮೂಲಕ ಅಥವಾ ತುಂಬಾ ಹಠ ಮಾಡೋ ಮೂಲಕ ಹೇಗಾಗುತ್ತೆ. ಜಗತ್ತಲ್ಲಿ ಅತಿ ಅದ್ಭುತವಾದ ಮಾರ್ಗ ಏನಂದ್ರೆ, ಒಬ್ಬ ಮೇಷ್ಟ್ರು ಮಕ್ಕಳಿಗೆ ನೋಡ್ರಪ್ಪ ಒಂಚೂರು ಅಲ್ಲಿ ಸ್ಕೂಲ್ ಮುಂದೆ ಕಸ ಗುಡಿಸ್ರಯ್ಯ ಅಂತ ಹೇಳಿದ್ರು, ಆದ್ರೆ ಯಾಕೋ ಮಕ್ಕಳು ಅದನ್ನ ಕಿವಿಗೆ ಹಾಕೊಳ್ಳಿಲ್ಲ, ತಲೆಗೆ ಹಾಕೊಳ್ಳಿಲ್ಲ, ಮರ್ತು ಬಿಟ್ಟಿದ್ರು. ಮೇಷ್ಟ್ರಿಗೆ ಹಿಡ್ಕೊಂಡು ದಬ 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 ದಬನ್ ವಾಡ್ದು ಚಚ್ಚಿ ಅದನ್ನ ಮಾಡ್ಲಿಲ್ಲ. ಅವರು ಬರ್ಲು ತಾಂಡ್ರು ಗುಡ್ಸೋಕ್ ಶುರು ಮಾಡ್ಬಿಟ್ರು. ಮಕ್ಕಳಿಗೆ ಸಾವಿಗಿಂತ ಬೇರೆ ಏನೂ ಅಲ್ಲ ಅದು. ಅಂದ್ರೆ ಮೇಷ್ಟ್ರು ನಮ್ಗೆ ಹೇಳಿದ್ರು, ಏನೋ ಅಹಂಕಾರಕ್ಕೋ ಅಥವಾ ನಿರ್ಲಕ್ಷ್ಯಕ್ಕೋ ನಾವು ಮಾಡ್ಲಿಲ್ಲ. ಮೇಷ್ಟ್ರು ನಮ್ಗೆ ಹೊಡಿತಾರೆ ಅಂದ್ಕೊಂಡಿದ್ದು, ಅಯ್ಯೋ ಅವರೇ ಬರ್ಲು ತಾಂಡ್ ಕಸ ಗುಡಿಸ್ತಾವ್ರಲ್ಲ ಅಂತ ಹೋಗಿ ಮೇಷ್ಟ್ರು ಕಾಲು ಹಿಡ್ಕೊಂಬಿಟ್ರಂತೆ. ಅಯ್ಯೋ ಬಿಡಿ ಸಾರ್, ತಪ್ಪಾಯ್ತು, ನಾವು ಗುಡಿಸ್ತೀವಿ ಅಂತ. ಅಂದ್ರೆ ಈ ಶಿಕ್ಷೆ ಇದೆಯಲ್ಲ ಜೀವನ ಪೂರ್ತಿ ಮರೆಯಲ್ಲ ಮಕ್ಕಳು. ಬಡ್ದಿದ್ರೆ 2 ದಿವಸಕ್ಕೆ ಮರ್ತು ಬಿಡೋರು. ಆದ್ರೆ ಮೇಷ್ಟ್ರು ಯಾವಾಗ ಮಕ್ಕಳು ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂತ ಗೊತ್ತಾಯ್ತು, ಕಸ ಗುಡಿಸ್ಲಿಲ್ಲ ಅಂತ, ಮೇಷ್ಟ್ರೇ ಬರ್ಲಿಡ್ಕೊಂಡು ಕಸ ಗುಡಿಸೋಕೆ ಶುರು ಮಾಡಿದ್ರಲ್ಲ, ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ, ಇದಕ್ಕಿಂತ ಮನ ಪರಿವರ್ತನೆಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ಕೆಲವೊಮ್ಮೆ ಮಾತು ಬಿಡೋದು ಅಥವಾ ಆ ಕೆಲಸವನ್ನು ನಾವೇ ತಲೆ ಬಗ್ಗಿಸ್ಕೊಂಡು ಮಾಡ್ತಾ ಹೋಗೋದಿದೆಯಲ್ಲ, ಇಂದಿನವ್ರಿಗೆ ಅಹಂಕಾರ ಕಡಿಮೆ ಮಾಡಬೇಕಂದ್ರೆ ಅದನ್ನು ನಾವು ಬೈದಲ್ಲ, ನಾವೇ ಆ ಕೆಲಸ ಮಾಡೋ ಮೂಲಕ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅವ್ರಿಗೆ ಅನಿಸಿದ್ರೆ ಮಾತ್ರ ಅದು ಪರಿವರ್ತನೆ. ಹಂಗೆ ನಾನು ಆಯಿತು ಗೃಹಪ್ರವೇಶಕ್ಕೂ ಬಂದೆ, ಎಲ್ಲರ ಜೊತೆ ಚೆನ್ನಾಗೂ ಇದ್ದೆ, ನಿಮ್ಮಿಂದ ಒಂದು ಮಾತು ಬರ್ದಂಗೆ ಯಾರು ಏನು ಅಂದಂಗೆ ನಡ್ಕೊಂಡೆ ಅಂದಾಗ ಆ ಮೂಲಕ ಅವರಲ್ಲಿ ಒಂದು ಪರಿವರ್ತನೆ ಆದರೂ ಆಗ್ಬೋದು. ಮತ್ತು ಅಂತಹ ಪರಿವರ್ತನೆಗಳು ಮಾತ್ರ ಶಾಶ್ವತವಾದದ್ದು. ಇಲ್ಲ ನಾನು ಅವ್ರ ಕೈಲನ್ಸಿ ಇವ್ರ ಕೈಲನ್ಸಿ ಅದು ಮಾಡಿಸಿ ಇದು ಮಾಡಿಸಿ. ಈ ಮೊದಲೇ ಹೆಣ್ಮಕ್ಳು ಒಬ್ರು ಕರೆ ಮಾಡಿದ್ರು, ನೋಡಿದ್ರ? ಅದೇ ನನ್ನ ಗಂಡನ ಕಂಪ್ಲೇಂಟ್ ಕೊಡ್ರನ್ನ ಇನ್ನೊಂದು ಹೆಣ್ಣನ್ನ ಏನು ಪ್ರೆಗ್ನೆಂಟ್ ಮಾಡಿದಂತೆ ಅದು ಅಂತ ಏನು ಹೇಳ್ತಿದ್ರು ಪಾಪ. ಸುಮ್ಮನೆ ಕೇಳಕತ್ತೆ ಬಹಳ ತರ ಹೇಳ್ಕಂತಾರ ಗುರುಗಳೇ. ನಾನು ಅನ್ಕೊಂತೀನಿ ನಂದು ಏನೋ ಅನ್ಸ್ಬಿಡುತ್ತೆ ಗುರುಗಳು ಒಂದೊಂದ್ಸಲ. ತುಂಬಾ ಅಂದ್ರೆ ನನ್ ಒಟ್ನಲ್ಲಿ ಎಂದು ಒಂದ್ ಮಾತು ಹೊಡೆಯೋದು ಬೈಯೋದು
ನನ್ಗೆ ಏನಾದ್ರು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಸಾಕು ಚೆನ್ನಾಗ್ ಕೇರ್ ಮಾಡ್ತಾರೆ. ಬಟ್ ಅಷ್ಟೇ ನನ್ಗೆ ಇವಾಗ ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ಅಮ್ಮನ್ ನೋಡಲ್ಲ, ನಾನು ಹೋಗ್ಬೇಕೋ ಬೇಡವೋ ಒಂದೊಂದ್ಸಲ ಆತರ ಅವ್ರ ನೆನ್ಸ್ಕೊಂಡ್ ತುಂಬಾ ಫೀಲ್ ಮಾಡ್ಕೊಂತೀನಿ ಅಷ್ಟೇ ಗುರುಗಳೇ. ತವ್ರ ಮನೆ ವಿಚಾರವಾಗಿ ಅಲ್ಲವ್ವ, ಕಟ್ಕೊಂಡು ಹೆಂಡತಿ ವಿಚಾರವಾಗಿ ಅಷ್ಟು ಸೀರಿಯಸ್ನೆಸ್ ಇಲ್ದವರು ಅಥವಾ ಜವಾಬ್ದಾರಿ ಇಲ್ದವರು ತವ್ರ ಮನೆಗೇನೋ ಪರವಾಗಿ ನಡ್ಕೊಂಡಿಲ್ಲ ಅಥವಾ ಅವ್ರನ್ನ ಚೆನ್ನಾಗಿ ಕಾಣಲ್ಲ ಅನ್ನೋದು ತುಂಬ ಆ್ಯಕ್ಚುಲಿ ಹೌದು. ನೋಡಬೇಕು ಏನು ಮಗಳು ಕೊಟ್ಟಿರೋ ಮನೆಯನ್ನು ಏನು ಕೊಡೋದು ಬೇಡ, ಇದು ಕೊಡೋದು ಬೇಡ, ಏನೋ ಒಂಚೂರು ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರೆ ನೀವೊಂದು ಹೆಣ್ಮಕ್ಳಾಗಿ ನಿಮಗೂ ಅದು ಖುಷಿ ಅನ್ಸುತ್ತೆ. ನೀವು ಆ ಮನೆಯನ್ನ ಚೆನ್ನಾಗಿ ಮಾತಾಡ್ಸಿದ್ರೆ ನೀವು ಈ ಮನೆಯನ್ನು ಬೆಳಗ್ಬೋದು. ಅಯ್ಯೋ ಇದೇನಪ್ಪ ಅಂತ. ಬಟ್ ಅದು ಧರ್ಮ, ಪುಸ್ತಕದಲ್ಲಿ ಬರೆದಿದ್ದಾರೆ ಹಿರಿಯರು ಹಿಂಗಿರಬೇಕು ಅಂತ ಇದು. ಬಟ್ ಅಲ್ಲಿ ಹಂಗಿಲ್ಲ ಅಂದಾಗ ನಾನು ಗಂಡನ ಸರಿ ಮಾಡಿಕೊಂಡು ನನ್ನ ವಶಕ್ಕೆ ತಗೊಂಡ್ರೆ ಆಮೇಲೆ ನೀವು ತವ್ರ ಮನೆಗೆ ಏನು ಮಾತಾಡಿಸ್ಬೇಕು ಅದನ್ನ ರೆಡಿ ಮಾಡ್ಕೊಳ್ಬೋದು. ನೀವು ತವ್ರ ಮನೆ ಮಾಡ್ತಿಲ್ಲ ಅಂತ ನೀವು ಬಿಡೋದು, ನೀವು ನೋಡ್ತಿಲ್ಲ ಅಂತ ಅವ್ರ ತವ್ರ ಮನೆ ಬಿಡೋದು, ಇಲ್ಲಿ ಯಾವುದು ಮೊದಲು ಅಂತ ಬಂದಾಗ ನಿನ್ನ ಗಂಡನ ಮೊದಲು ವಶ ಮಾಡಿಕೊಂಡು ಅಥವಾ ಇದನ್ನು ಸರಿ ಮಾಡಿಕೊಂಡು ಇದನ್ನ ಹೆಂಗಾದ್ರೂ ಇನ್ನೊಂದಷ್ಟು ವರ್ಷ ಸಮಯ ತೊಗೊಂಡು ಮಾಡಿಕೊಂಡ್ರೆ ಆಮೇಲೆ ನಿನ್ನ ತವ್ರ ಮನೆಗೆ ಕರ್ಕೊಂಡೇ ಹೋಗ್ಬೋದು. ನಿನಗೆ ಬೇಕಾದ ರೀತಿಯಲ್ಲಿ ತವ್ರ ಮನೆಗೆ ನೀವು ಉಪಕಾರ ಮಾಡಿಸ್ಬೋದು ಅಥವಾ ಚೆನ್ನಾಗಿ ಮಾತಾಡಿಸ್ಬೋದು. ಮತ್ತು ನೀವು ಇಲ್ಲ ಮೊದಲು ಅಲ್ಲಿ ತವ್ರ ಮನೆಯವ್ರನ್ನ ಚೆನ್ನಾಗಿ ಮಾತಾಡಿಸ್ಲಿ ಆಮೇಲೆ ನಾನು ನನ್ನ ಗಂಡನ ಇಲ್ಲ, ಅದು ಮೊದಲಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಇದಾದರೆ ನಿಮ್ಗೆ ಬೇಕಾದಂಗೆ ನೀವು ಆ ಕಡೆಗೆ ನೀರು ತಿರುಗಿಸ್ಕೊಳ್ಬೋದು. ನೀವು ಅದಾಗ್ಲಿ ಅಂತ ನೀವು ಕೂತ್ಕೊಂಡ್ರೆ ನೀವು ಮಾತಾಡಿಸ್ಲಿ ಅಂತ ಅವ್ರು ಇದು ಮುಗಿಯೋದ ಕತೆ. ಆಯ್ತು ಗುರುಗಳ, ಇಲ್ಲ ಇನ್ಮೇಲೆ ಚೇಂಜ್ ಅದು ಮನಸ್ಸಲ್ಲಿ ಬಿಟ್ಬಿಡ್ತೀನಿ ಗುರುಗಳ, ಇಟ್ಕೊಳ್ಳಲ್ಲ ಆಸೆನ. ನಿನ್ನ ಗಂಡ ತವ್ರ ಮನೆಯವ್ರ ವಿಚಾರವಾಗಿ ಏನು ಅಭಿಪ್ರಾಯ ಹೊಂದಿದ್ದಾರೆ, ಏನು ಒಪಿನಿಯನ್ ಹೊಂದಿದ್ದಾರೆ, ಅದು ಈಗ ಗಂಡನೊಂದಿಗಿನ ಸಂಬಂಧ ಚೆನ್ನಾಗಿಟ್ಕೊಳ್ಳಿಕ್ಕೆ ತವ್ರ ಮನೆ ನೆಪ ಬರಲೇಬಾರ್ದು. ತವ್ರ ಮನೆ ಹೌದು ಸಂಬಂಧ ಅಳಿಸಿರ್ಬೋದು, ಆದರೆ ನಾವಿಬ್ರು ಮೊದಲು ಚೆನ್ನಾಗಾದ್ರೆ ನಾನು ಅವ್ರನ್ನ ಆ ಕಡೆ ಮತ್ತೆ ರೀಕನೆಕ್ಟ್ ಮಾಡ್ಬೋದು. ನಮ್ದೇ ಇಲ್ಲ ಅಳಿಸೋಗಿರ್ಬೇಕಾದ್ರೆ ಅದನ್ನೇನು ನಂಗೆ ಸರಿ ಮಾಡ್ತೀನಿ. ಆಯ್ತು ಗುರುಗಳ. ಹಾಗಾಗಿ ಹೋಗು, ಅದೆಲ್ಲ ನಿಮ್ಮ ಕರ್ತವ್ಯ. ಏನು ಹೋಮ ಕೂತ್ಕೊಳ್ಬೇಕಾ, ಸತ್ಯನಾರಾಯಣ ಪೂಜೆ ಕೂತ್ಕೊಳ್ಬೇಕಾ, ಚೆನ್ನಾಗಿ ಮಾಡ್ಕೊಂಡು ಬಾರವ, ನಿನ್ಗೆ ಒಳ್ಳೇದಾಗ್ಲಿ. ಆಯ್ತು ಗುರುಗಳೇ, ನಮ್ ವಾರ್ಗಿತ್ತಿ ಯಾವಾಗೂ ನಾವು ನಿಮ್ ಎಲ್ಲಾ ಕಡೆ ಶೇರ್ ಮಾಡ್ತೀನಿ ಗುರುಗಳೇ. ಅವರು ತುಂಬಾ ಕೇಳ್ತಾರೆ, ಯಾವಾಗಾದ್ರೂ ಕಾಲ್ ಮಾಡ್ಬೇಕು, ಪರ್ಸನಲ್ ಕೌಚಿಂಗ್ ತಗೊಂಡ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಗುರುಗಳೇ, ಮಾತಾಡ್ತಾರೆ. ತುಂಬಾ ಎಲ್ಲರಿಗೂ ತುಂಬಾ ನೊಂದಿರೋರ್ಗೆಲ್ಲಾ ಶೇರ್ ಮಾಡ್ತಾ ಇರ್ತೀನಿ ಗುರುಗಳೇ. ನಿಮ್ ಆಶೀರ್ವಾದ ಗುರುಗಳೇ. ನಮ್ ತಮ್ಮ ಹೇಳಿದ್ದೆ ಗುರುಗಳೇ, ಅವ್ರು ಬಂದಿದ್ದಾರೆ, ಚೆನ್ನಾಗಿದ್ದಾರೆ ಗುರುಗಳೇ. ಡ್ರಿಂಕ್ಸ್ ಬಿಡ್ಸೋದಕ್ ಕಳ್ಸಿದ್ದೆ ಅಂತ ಕೇಳಿದ್ದೆ ನಾನು. ಚೆನ್ನಾಗಿದ್ದಾರೆ ಗುರುಗಳೇ, ಇವಾಗ ಬಂದು ಚೇಂಜ್ ಆಗಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ, ಎಲ್ಲ ಒಂದು ಇದ್ರಾಗಿದೆ ಗುರುಗಳೇ. ನಿಮ್ಮ ಆಶೀರ್ವಾದ ಸದಾ ಎಲ್ರಿಗೂ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಗುರುಗಳೇ. ಮತ್ತೆ ನಿಮ್ಗೋಸ್ಕರ ಒಂದೇ ಒಂದು ಮಾತು, ಇದು ಇಯರ್ಫೋನ್ ಇವಾಗ ತಾನೇ ಹೇಳಿದ್ರಿ, ಕೇಳಿಸ್ಕೊಂಡೆ ನಾನು. ಅದೊಂದು ಆಪ್ಷನ್ ಏನಾದ್ರು ಚೇಂಜಸ್ ಮಾಡ್ಕೊಳಕ್ ಆಗಲ್ವಾ ಗುರುಗಳೇ? ಅಂದ್ರೆ ಬಹಳ ಹೊತ್ತು ಪಾಪ ಕೇಳ್ತಿರಲ್ವಾ? ಅದೊಂದು ನನಗೆ ಹಿಂಸೆ ಕೊಡ್ತಾ ಇದೆ. ಬಟ್ ಏನ್ ಮಾಡ್ಲಿ, ಬೇರೆ ಅಂದ್ರೆ ಇನ್ನು ಬೇರೆ ಏನಾದ್ರು ಆಪ್ಷನ್ ಬಂದ್ರೆ ಅದ್ ಮಾಡ್ಕೊಳ್ಳಿ ಗುರುಗಳೇ. ಯಾಕಂದ್ರೆ ಪಾಪ ಎಷ್ಟು ವರ್ಷದಿಂದ ಕೇಳಿದ್ರ, ಇನ್ನು ಲೈಫ್ ಲಾಂಗ್ ಜೀವನ ಪೂರ್ತಿ ಈ ತರ ಹೇಳ್ಬೇಕು. ನೀವು ಒಂದೊಂದು ಕೂಡ ಉದಾಹರಣೆ, ಲೈಫ್ ಅಲ್ಲಿ ಜೀವನದಲ್ಲಿ ತುಂಬಾ ಜನಗಳ ಬದಲಾವಣೆಗಳು ಆಗಿದ್ದಾವೆ. ನೀವ್ ಫಸ್ಟ್ ಚೆನ್ನಾಗಿರ್ಬೇಕಲ್ವಾ ಗುರುಗಳೇ? ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಒಂದಷ್ಟು ಜನ ಕೇಳಿ ನೋಡಿದ್, ಬಟ್ ಏನು ಅನ್ಸ್ಲಿಲ್ಲ. ಗೊತ್ತಿಲ್ಲ ಇನ್ನು ಇದಕ್ಕೇನು ಎಕ್ಸ್ಟ್ರಾ ಟೆಕ್ನಾಲಜಿ ಇದೆಯೋ ಅಂತ. ಸ್ವಲ್ಪ ಅದೊಂದು ನೋಡ್ಕೊಂಡ್ಬಿಡಿ ಗುರುಗಳೇ. ಚೆನ್ನಾಗಿರ್ರಿ, ನೀವ್ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಗುರುಗಳೇ. ಖಂಡಿತ, ಥ್ಯಾಂಕ್ ಯು. ಎಷ್ಟು ಕಾಳಜಿ ಮಾಡೋ ಜೀವ ಇದೆಯಲ್ಲ. ಇಲ್ಲ ಗುರುಗಳೇ, ಯಾಕೆಂದ್ರೆ ಫಸ್ಟ್ ಗಿಡನ ಚೆನ್ನಾಗಿ ಆರೈಕೆ ಮಾಡಿದ್ರೆ ಗಿಡ ನೆಲ್ ಕೊಡುತ್ತಲ್ವಾ ಗುರುಗಳೇ? ಗಿಡ ಬಿದ್ದೋಗ್ಬಿಟ್ರೆ ನೆಲ್ ಎಲ್ಲಿ ಹುಡುಕ್ಬೇಕು ಗುರುಗಳೇ? ಥ್ಯಾಂಕ್ ಯು, ಇಷ್ಟು ಹೇಳಿದ್ರಲ್ಲ ಅದೇ ಸಾಕು. ಖಂಡಿತ ಅದಕ್ಕೊಂದು ದಾರಿ ಮಾಡುವ. ಅಂದ್ರೆ ನನಗೆ ಗೊತ್ತಾಗುತ್ತೆ ಸ್ವಲ್ಪ, ಹಾಗಾಗಿ ನಂಗೊಂಚೂರು ಕಿವಿ ನೋವು ಬಂದಂಗೆ. ಹೌದು, ಜಸ್ಟ್ ಇವಾಗೂನು ನಾನು ನೋಡ್ತಾ ಇದ್ನಲ್ಲ ಲೈವ್, ಇವಾಗೂ ಪಾಪ ಆಗುತ್ತೆ. ಯಾಕಂದ್ರೆ ನಮ್ಗೆ ಒಂದ್ 10 ನಿಮಿಷ ಮಾತಾಡಿದ್ರೇನೆ ಕಿವಿ ಬೋರ್ ಅನ್ಸುತ್ತೆ, ಇಲ್ಲ ಏನೋ ಒಂದ್ ಪೇನ್ ಬರುತ್ತೆ, ಏನೋ ಒಂದ್ ತೊಂದ್ರೆ ಆಗುತ್ತೆ. ಬಟ್ ಯಾವಾಗೂ ಅಬ್ಸರ್ವ್ ಹೆಂಗೋ ಇದು ಒಂದು ಟೈಮಿಂಗ್ ಚೆನ್ನಾಗ್ ಫಿಕ್ಸ್ ಮಾಡಿದ್ರ ಗುರುಗಳೇ. ನೋಡಿ, ದಿನ ಪೂರ್ತಿ ಮಾಡಿದ್ರೆ ಜನ ಏನ್ ಪಾಪ ಬಂದೇ ಬರ್ತಾರೆ, ಕಾಲ್ ಮಾಡೇ ಮಾಡ್ತಾರೆ ನಿಮ್ಗೆ. ಆದ್ರೆ ಹೆಂಗ ಕರೆಕ್ಟ್ ಆಗಿ ವಾರದಲ್ಲಿ 3 ದಿನ ಸ್ವಲ್ಪ ರೆಸ್ಟ್, ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಗುರುಗಳೇ. ನೀವ್ ಇನ್ನು ಲೈಫ್ ಅಲ್ಲಿ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕಂದ್ರೆ ಫಸ್ಟ್ ನಿಮ್ ಆರೋಗ್ಯ ಗುರುಗಳೇ. ಥ್ಯಾಂಕ್ ಯು ನೋವಾ, ಬಹಳ ಖುಷಿ ಆಯ್ತು. ಅಂಡ್ ಅದೊಂದು ಇಯರ್ಫೋನ್ ಇಲ್ದಂಗ್ ಮಾತಾಡೋ ತರ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಗುರುಗಳೇ. ಇಯರ್ಫೋನ್ ಇಲ್ದಂಗ್ ನಾನ್ ಮಾತಾಡ್ಬೋದು, ಬಟ್ ನೀವು ಮಾತಾಡೋದು ಕೇಳಿಸೋವಲ್ಲ. ಅಂದ್ರೆ ಹಂಗೆ ಕೇಳಿಸೋ ತರ ಆಗಲ್ವಾ ಗುರುಗಳೇ?
ಅದೇ ಸ್ಪೀಕರ್ಗಳು ಹಾಕ್ಕೊಳ್ಬೇಕು. ಹಾ. ಬಟ್ ಆವಾಗ ನೋಡೋಣ, ಏನಾದರೂ ಒಂದು ವ್ಯವಸ್ಥೆ ಮಾಡುವ. ನನಗೀಗ ಅದು ಗೊತ್ತಾಗ್ತಿದೆ ಸ್ವಲ್ಪ ಕಿವಿ ನೋವು. ಹೌದು. ನೀವು ಜ್ಞಾಪನಿಸಿದ ಒಳ್ಳೇದೇ ಆಯ್ತು. ಓಕೆ ಗುರುಗಳೇ. ನಿಮ್ಗೂ ಗುರುಗಳೇ ಒಂದೇ ಒಂದ್ ಸೆಕೆಂಡ್, ಥ್ಯಾಂಕ್ ಯು. ನನ್ ಮಗಳಿಗೆ ಒಂದೇ ಒಂದ್ಸಲ ಮಾತಾಡ್ಸ್ಬಿಟ್ಟು ಆಶೀರ್ವಾದ ಮಾಡಿ. ಮಾತಾಡು. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ಕೃಷ್ಣ. ಹರಿ ಕೃಷ್ಣ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಗುರುಗಳೇ, ನೀವು? ಬಹಳ ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ನಿಮಗೆ? 12. ಎಷ್ಟವ? 12 years. 12 ವರ್ಷ. ಹಾ. ಎಷ್ಟನೇ ಕ್ಲಾಸು? 6th standard. 6th ಸ್ಟ್ಯಾಂಡರ್ಡ್. ಓಕೆ. ಅಮ್ಮನ ಜೊತೆ ನೀವು ಆಗ ಕಾರ್ಯಕ್ರಮ ಕೇಳ್ತೀರಾ? ಹಾ. ಕಥೆಯೆಲ್ಲ ಅರ್ಥವಾಗುತ್ತಾ? ಹಾ, ಮಮ್ಮಿ ಒಂದೊಂದ್ಸತಿ ನಾನ್ ಸ್ಕೂಲಲ್ಲಿ ಇದ್ದಾಗ ನೋಡಕ್ ಆಗ್ಲಿಲ್ಲದ ಅವ್ರು ನೋಡ್ಬಿಟ್ಟು ನೈಟ್ ನನಗ್ ಮಲಗ್ಬೇಕಾದ್ರೆ ಕತೆ ಹೇಳ್ತಾರೆ ನೀವ್ ಹೇಳದ್ನೆಲ್ಲ. ಮಾಲ್ಕಮ್ಮ ಕಾರ್ಯಕ್ರಮದಲ್ಲಿ ಕತೆ ಹೇಳ್ತಿರಲ್ಲ ಗುರುಗಳೇ, ಮೊನ್ನೆ ನಿಂದು ಮತ್ತೆ ರಾಬರ್ಟ್ದು ಹೇಳ್ದೆ ನಾನು. ನೋಡು ಗುರುಗಳು ಹೇಳಿದ್ರು ನಿನಗೆ ಕತೆ ಮಲಗುವಾಗ ಕೇಳ್ತಾ ಇರ್ತಾಳೆ ಹೇಳು ಅಂತ. ಗುರುಗಳು ಹೇಳಿರೋ ಹೇಳ್ತೀನಿ ಅಂತ ಹೇಳ್ತಾ ಇರ್ತೀನಿ ಗುರುಗಳೇ. ಮತ್ತೆ ನೀವು ಸತ್ಸಂಗ ಕಾರ್ಯಕ್ರಮದಲ್ಲಿ ಹಾಡುಗಳನ್ನೆಲ್ಲ ಹಾಡ್ತೀರಾ ಅಲ್ವಾ? ನಂಗೆ ಆ ಹಾಡೆಲ್ಲ ತುಂಬಾ ಇಷ್ಟ. ನನಗೆ ನಿಮ್ ರಾಗ ಇಷ್ಟ, ನಿಮ್ ತಾಳ ಇಷ್ಟ, ವಾಯ್ಸ್ ಅಂದ್ರೆ ತುಂಬಾ ಇಷ್ಟ. ಓ, ನನ್ ಧ್ವನಿ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನನಗೂ ಫಸ್ಟ್ ಕಂಠ ರಾಗ ಏನು ಹೇಳಕ್ ಬರ್ತಿರ್ಲಿಲ್ಲ. ನಾನ್ ಮ್ಯೂಸಿಕ್ ಕ್ಲಾಸಿಗೂ ಕಲ್ತಾಗಿಂದ ವಾಯ್ಸ್ ಗಳನ್ನ ಐಡೆಂಟಿಫೈ ಮಾಡೋದ್ ಕಲ್ತಿದ್ದೀನಿ. ಅದಕ್ಕೆ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ನನಗೆ ಆತರ ವಾಯ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತೀನಿ ನನ್ ದೇವ್ರ ಹತ್ರ. ಏನಿಲ್ಲ, ನಿನ್ ಧ್ವನಿ ಎಷ್ಟು ಚೆನ್ನಾಗಿದೆ. ಓ, ಸಂಗೀತ ಶಾಲೆಗೆ ಹೋಗ್ತೀರಾ? ಹಾ. ಓ, ಹಿಂದೂಸ್ತಾನಿನ ಕರ್ನಾಟಕ? ಕರ್ನಾಟಕ. ಕರ್ನಾಟಕ. ವಾವ್. ಸ್ವರಗಳೆಲ್ಲ ಹೇಳ್ಕೊಡ್ತಾವ್ರಾ? ಹಾ, ಸ್ವರಗಳು ಹೇಳಿದ್ದಾರೆ. ಈ ಸತಿ ಎಕ್ಸಾಮ್ ಕಟ್ಟಿದ್ದೀರಾ? ಜೂನಿಯರಾ? ಇಲ್ಲ, ಇನ್ನು ಈಗ ಫಸ್ಟ್. ಆಶೀರ್ವಾದ ನನ್ ಮೇಲಿದ್ರೆ ನಾನ್ ಚೆನ್ನಾಗ್ ಮಾಡ್ತೀನಿ ಅಂತ ಭರವಸೆ ಕೊಡಿ ಗುರುಗಳೇ. ನೋಡಿ ಏನ್ ಕಂದ, ಎಷ್ಟು ಅದ್ಭುತವಾಗಿ ಮಾತಾಡ್ತೀನಿ. ಸೂಪರ್. ನನಗೋಸ್ಕರ ಒಂದು ಹಾಡು ಹೇಳಿ ನೋಡೋಣ ನೀನು. ಆಯ್ತು. ವಂದಿತೆ ನಿನಗೆ ಗಣನಾಥ, ಮೊದಲೊಂದಿತೆ ನಿನಗೆ ಗಣನಾಥ, ವಂದಿತೆ ನಿನಗೆ ಗಣನಾಥ, ಮೊದಲೊಂದಿತೆ ನಿನಗೆ ಗಣನಾಥ. ಆದಿಯೋಳು ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಆದಿಯೋಳು ಧರ್ಮರಾಯ ಪೂಜಿಸಿದ ನಿನ್ನ ಪಾದ. ರಂಗ ವಿಠಲನ ನೆನೆಯುವೇನ, ರಂಗ ವಿಠಲನ ನೆನೆಯುವೇನ. ಮೊದಲೊಂದಿತೆ ನಿನಗೆ ಗಣನಾಥ, ಮೊದಲೊಂದಿತೆ ನಿನಗೆ ಗಣನಾಥ, ವಂದಿತೆ ನಿನಗೆ ಗಣನಾಥ, ಮೊದಲೊಂದಿತೆ ನಿನಗೆ ಗಣನಾಥ. ಗುರುಗಳೇ, ನನಗೊಂದು ಹಾಡು ಇಷ್ಟ, ಅದ್ ನಿಮಗೆ ಹೇಳ್ಬೋದಾ ನಾನು? ದಯವಿಟ್ಟು ಹೇಳಬ್ಬ. ಅದು ನಾನು ತುಂಬಾ ಇಷ್ಟಪಟ್ಟಿರೋ ಹಾಡು. ಹೇಳ್ಬೇಕಾದ್ರೆ ನಮ್ಮ ಅಮ್ಮಗ್ ತುಂಬಾ ಇಷ್ಟ ಹಾಡು. ಓ, ನಿಮ್ಮ ಅಮ್ಮಂಗೂ ಇಷ್ಟನಾ? ನಾನ್ ಚಾಯ್ಸ್ ಕೇಳ್ತೀನಿ ನಿಮ್ಗೆ ಯಾವ ದೇವ್ರಂದ್ರೆ ಜಾಸ್ತಿ ಇಷ್ಟ ಹೇಳಿ ಗುರುಗಳೇ. ಹರೇ ಕೃಷ್ಣ. ಹಾ, ಒಂದ್ ನಿಮಿಷ ಗುರುಗಳೇ. ಆಗ್ಲಿ, ಸಮಯ ತಗೋ. ಐ ಆಮ್ ವೆಯ್ಟ್ ಮಾಡ್ತೀನಿ. ನಿಧಾನ ಕುಡ್ಕು, ಏನ್ ತೊಂದ್ರೆ ಇಲ್ಲ. ಸರಿ ಗುರುಗಳೇ, ಹೇಳ್ತೀನಿ ಈಗ. ಹಾ, ಹೇಳುವ. ಹರೇ ಕೃಷ್ಣ. ಅಂದ ನೋಡಿ ಚಂದ ನೋಡಿ ರಾಧಾ ಕೃಷ್ಣರ ಜೋಡಿ, ಎಷ್ಟು ಚಂದ ಎಷ್ಟು ಅಂದ, ನೋಡಿ ಬನ್ನಿ ನೋಡಿ ಬನ್ನಿ ನೋಡಿ, ಮಗುವಿನಂತೆ ಮಲಗಿರುವ ಕಳ್ಳ ಕೃಷ್ಣ ನೀನು, ಜಗತ್ತೆಲ್ಲ ತೂಗುತ್ತಿರುವ ಯೋಗ ಮೂರ್ತಿ ನೀನು, ಯೋಗ ಮೂರ್ತಿ ನೀ ಬಾಬಾ, ತ್ಯಾಗ ಮೂರ್ತಿ ಬಾಬಾ. ಅಂದ ನೋಡಿ ಚಂದ ನೋಡಿ ರಾಜ ಕೃಷ್ಣರ ಜೋಡಿ, ಎಷ್ಟು ಚಂದ ಎಷ್ಟು ಅಂದ,
ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ. ಏನು ಆಟ ಏನು ಕಾಟ ಮುದ್ದು ಕೃಷ್ಣ ನಿನ್ನದು ಬೆಣ್ಣೆ ಕೃಷ್ಣ ನಿನ್ನದು. ಏನು ಆಟ ಏನು ಕಾಟ ಮುದ್ದು ಕೃಷ್ಣ ನಿನ್ನದು ಬೆಣ್ಣೆ ಕೃಷ್ಣ ನಿನ್ನದು. ಮಣ್ಣು ತಿಂದು ಬಾಯಿ ತೆರೆದು ಜಗವ ತೋರುವೆ ಕಾಲ ಚಕ್ರಧಾರಿಣಿ ಬಾ ಬಾ ಬಾ. ಯುಗ ಚಕ್ರಧಾರಿಣಿ ಬಾ ಬಾ ಬಾ. ಅಂದ ನೋಡಿ ಚಂದ ನೋಡಿ ರಾಧಕೃಷ್ಣರ ಜೋಡಿ ಎಷ್ಟು ಚಂದ ಎಷ್ಟು ಅಂದ. ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ. ಚಂದ್ರನಂತೆ ನಗುತ್ತಿರುವ ಸೂರ್ಯನಂತೆ ಹೊಳೆಯುವ ಮಿನುಗುವ ಚುಕ್ಕಿಗಳ ಹಾರವನ್ನೇ ಧರಿಸಿರುವ ಚಂದನದ ಮೂರ್ತಿಯೇ ಬಾ ಬಾ ಬಾ. ಅಂದವೇ ಮೈ ಹೊತ್ತು ಬಾ ಬಾ ಬಾ. ಅಂದ ನೋಡಿ ಚಂದ ನೋಡಿ ರಾಧಕೃಷ್ಣರ ಜೋಡಿ ಎಷ್ಟು ಚಂದ ಎಷ್ಟು ಅಂದ. ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ ನೋಡಿ ಬನ್ನಿ ನೋಡಿ. ಹೆಂಗಿತ್ತು ಗುರುಗಳೇ? ಆಹಾ, ಬಹಳ ಚೆನ್ನಾಗಿತ್ತು. ಕೃಷ್ಣನ್ ಬಗ್ಗೆ ಅಲ್ವೇ? ಸೂಪರ್. ಏನ್ ಬರ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಬುಕ್ಸ್ ಅವರು ಎಷ್ಟೊಂದು ಹಾಡುಗಳನ್ನ ಕಳಿಸ್ತಿರ್ತಾರಲ್ಲ, ಅದನ್ನ ಬರ್ದಿಟ್ಟಿರ್ತಾರೆ ಮಮ್ಮಿ. ಅದನ್ನ ಅಲ್ಲಿಗೆ ಹೋದಾಗ ಅವ್ರೆಷ್ಟು ಹಾಡುಗಳನ್ನೆಲ್ಲ ಹಾಡಿಸ್ತಾರೆ. ಯಾವ ತಾಳ ಅದು? ಇದು ಮಮ್ಮಿ ಯಾವ ತಾಳ ಇದು? ರಾಗ ಯಾವ್ದು? ಇದು ರಾಗ ರಾಗ ಮಾಯಮಗಳ ರಾಗ. ತಾಳ ರೂಪಕ ತಾಳ. ರೂಪಕ. ಆಯ್ತು ಆಯ್ತು. ಓ, ನೀವು ಈ ದೇವ್ರ ಸಾಂಗ್ನ ನೀವು ಅಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಹಾಡ್ತೀರಾ? ಶಾಲೆಯಲ್ಲಿ ಎಲ್ಲಾದ್ರೂ ಪ್ರೋಗ್ರಾಮ್ ಇದ್ದಾಗ ನಿಮ್ ಶಾಲೆಯಲ್ಲಿ ಒಂದ್ಸತಿ ಪ್ರೋಗ್ರಾಮ್ ಮಾಡಿದ್ದೆ, ಸಾಂಗ್ ನ ಪ್ರೋಗ್ರಾಮ್ ಗೆ ಹಾಡಿದ್ದೆ. ಅಂದ್ರೆ ನಮ್ದ್ರಲ್ಲಿ ಬರೀ ಮ್ಯೂಸಿಕ್ ಗ್ರೂಪ್ ಮ್ಯೂಸಿಕ್ ಮಾಡಿದಾಗ ಲೀಡರ್ಶಿಪ್ ತಗೊಂಡ್ ಮಾಡಿದ್ದೆ. ವಾವ್, ಸೂಪರ್ ಸೂಪರ್. ಬಟ್ ಅಷ್ಟೊಂದು ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿದೆ ಗೊತ್ತಕ್ಕಂದ. ಏನ್ ಮಾಡ್ತಿ ಧ್ವನಿಗೆ ನೀನು ಬೆಳಿಗ್ಗೆ ಎದ್ದು? ಥ್ಯಾಂಕ್ ಯು ಸರ್. ಏನು ಮಾಡಲ್ಲ. ನಾವೇನ್ ಮಾಡ್ತೀನಿ ಗೊತ್ತಾ? ಇದು ನಾನ್ ಸೃಷ್ಟಿ ಮಾಡಿಲ್ಲ ದೇವ್ರೆ. ಏ ಸೂಪರ್. ಧ್ವನಿಗೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ಹಾರ್ಮೋನಿ ಇದೆಯಾ ಮನೇಲಿ? ಇಲ್ಲ. ಆಯ್ತು. ಈ ಫೋನಲ್ಲಿ ತಾನ್ಪುರ ಅಂತ ಒಂದು ಆ್ಯಪ್ ಬರುತ್ತೆ. ಅದು ಶ್ರುತಿ ಬರುತ್ತಲ್ಲ. ಸೊ ನೀವು ಸಿ ಸ್ಕೇಲು ಸಿ ಶಾರ್ಪ್ ಡಿನು ಆಡೋದು ನೀವು? ನಾನು ಎಫ್ ಶಾರ್ಪ್. ಓಕೆ. ಎಫ್ ಶಾರ್ಪ್ ಇಟ್ಕೊಂಡು ಜೊತೆ ಅಂದ್ರೆ ಬ್ರೆತ್ ಕಂಟ್ರೋಲ್. ಈಗ ಆ ಎಫ್ ಶಾರ್ಪ್ ಜೊತೆ ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ, ಅದನ್ನ ಅಂದ್ರೆ ಸ್ವರಗಳು ಮತ್ತೆ ಆಲಾಪ, ಆಕಾರ. ಎಷ್ಟು ಮಾಡ್ಬೇಕಂದ್ರೆ ನಿನ್ನ ಈ 4 ಬೆರಳು ಬಾಯಿ ಒಳಗಡೆ ಹಿಡಿಬೇಕು. ಅಷ್ಟು ಬಾಯಿ ಓಪನ್ ಧ್ವನಿ ಬರಬೇಕು. ಸಾ ರೇ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಎಷ್ಟು ಈ ಕಡೆ ನೋಟ್ ಇದೆಯಲ್ಲ, ಲೋರ್ ನೋಟು, ಸಾ ನಿ ಧ ಪ. ಗುರುಗಳೇ, ಅದು ನೀವು ಫುಲ್ ಹೈ ಪಿಚ್ ಇಟ್ಕೊಂಡಲ್ಲ. ಈಗ ಸರಿ ಗ ಮ ಪ ದ ನಿ ಸ, ಅದು ಆರೋಹಣ ತಾನೆ? ಅವರೋಹಣ ಬರ್ಬೇಕು. ಅಂದ್ರೆ ಈ ಅವರೋಹಣ ಫುಲ್ ಲೋ. ಮಂದ್ರ ಸಪ್ತಕ ಅಂದ್ರೆ ಗೊತ್ತಾ? ಮಂದ್ರ ಸಪ್ತಕ, ಮಧ್ಯ ಸಪ್ತಕ, ತಾರ ಸಪ್ತಕ ಅಂದ್ರೆ ಸ್ಥಾಯಿ. ಗುರುಗಳೇ, ನನಗೆ ಒಂದು ಪಾಠ ಇದೆ ಅಧ್ಯಾಯದಲ್ಲಿ, ಅದು ಅರ್ಥ ಇದೆ. ನಾನು ಅದೀಗ ಸ್ವರಗಳಿದಾವಲ್ಲ ಸಂಗೀತದಲ್ಲಿ, ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಹೆಸರುಗಳಿದಾವೆ. ಅದು ನಾನು ಹೇಳ್ಬೋದಾ ನಿಮ್ಮ ಹತ್ರ? ಹೇಳಿ ಹೇಳಿ ಹೇಳಿ. ಸ್ವರ ಪ್ರಭೇದಗಳು. ವಿಕೃತಿ ಸ್ವರ ಪ್ರಭೇದಗಳು. ರಿಷಭದಲ್ಲಿ 3 ವಿಧ: ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಷಟ್ಶ್ರುತಿ ರಿಷಭ. ಗಾಂಧಾರದಲ್ಲಿ 3 ವಿಧ: ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ, ಅಂತರ ಗಾಂಧಾರ. ಮಧ್ಯಮದಲ್ಲಿ 2 ವಿಧ:
ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ. ದೈವತದಲ್ಲಿ 3 ವಿಧ: ಶ್ರುತಿ ದೈವತ, ಚತುಶ್ರುತಿ ದೈವತ, ಷಟ್ಶ್ರುತಿ ದೈವತ. ನಿಷಾದದಲ್ಲಿ 3 ವಿಧ: ಶುದ್ಧ ನಿಷಾದ, ಕೈಶಿಕಿ ನಿಷಾದ, ಕಾಕ್ಲಿ ನಿಷಾದ. ಗುರುಗಳ, ನೀವು ಮ್ಯೂಸಿಕ್ ಕ್ಲಾಸಿಗೆ ಕಲ್ತಿದ್ದೀರಾ? ಹೌದವ್ವ. ಯಾಕಂದ್ರೆ ನೀವು ಹಾಡಾಡಕ್ ಕೇಳಿದೀನಿ, ಹಾ, ಆದ್ರೆ ಮಂದ್ರ ಸ್ಥಾಯಿ ಅದ್ರ ಬಗ್ಗೆ ನಾನೇ ತಿಳ್ಕೊಂಡಿಲ್ಲ, ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೀರಲ್ಲ. ಅದಕ್ಕೆ ನಾನು ನೀವು ದೊಡ್ಡವರು, ನೀವ್ ಎಷ್ಟೊಂದು ತಿಳ್ಕೊಂಡಿದ್ದೀರಾ. ಹಂಗೇನಿಲ್ಲವ, ನಾನು ಮೊದಲು ಸಂಗೀತ ಹಂಸಲೇಖ ಮಹಾನ್ ಭಾವರ ಹತ್ರ ಇದ್ದೆ ನಾನು ಮೊದಲು. ಅಲ್ಲಿ ಹೌದೌದು, ಆರ್ಕೆಸ್ಟ್ರಲ್ಲಿ ಹಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಕೀಬೋರ್ಡ್ ನುಡಿಸ್ಲಿಕ್ಕೆ ಹೋಗ್ತಾ ಇದ್ದೆ, ಗಿಟಾರ್ನು ಸ್ವಲ್ಪ ಕಲಿಯಕ್ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಈಗಲೂ ಅವಾಗ ಸುಮ್ಮನೆ ಹಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಈಗ ನಾನು ಈ ಕಡೆ ಈ ಕ್ಷೇತ್ರಕ್ಕೆ ಬಂದಿದ್ರಿಂದ, ಬಟ್ ಸ್ವಲ್ಪ ಸಂಗೀತ ಜ್ಞಾನ ಪಡ್ಕೊಂಡಿದ್ದರಿಂದ ಹಿಂಗೆ ಯಾರಾದ್ರೂ ಸಿಕ್ಕಾಗ ಒಂಚೂರು ಮಾತಾಡ್ತೀನಿ ಅಷ್ಟೇ. ಬಟ್ ತುಂಬಾ ತಿಳಿದವನೇನಲ್ಲ, ಬಟ್ ಮಿನಿಮಮ್ ಮಕ್ಳಿಗೆ ಹೇಳ್ಕೊಡುವಷ್ಟು ಒಂಚೂರು ಬಲ್ಲೆ. ನೀವು ಕ್ಷಮೆ ಇರ್ಲಿ. ಏನಾದ್ರು ತಪ್ಪೇ ಕ್ಷಮೆ ಇರ್ಲಿ. ಅಯ್ಯೋ ಇಲ್ಲವ್ವ, ನೀನ ಅದು ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ದೆ, ಚೆನ್ನಾಗಿ ಹೇಳ್ದೆ. ಅದನ್ನ ಏನ್ ತಿಳ್ಕೊಂಡಿದೀಯ ನೀನು? ನನ್ಗೊಂದು ಆಸೆ ಗುರುಗಳೇ. ಹೇಳುವ. ನೀವು ಪ್ರತಿ ಸರ್ತಿ ಕಾರ್ಯಕ್ರಮಗಳು ಮಾಡ್ತೀರಲ್ಲ, ಸತ್ಸಂಗ ಕಾರ್ಯಕ್ರಮಗಳು, ಅದ್ರಲ್ಲಿ ಯಾರಾದ್ರೂ ಒಂದ್ ಕಥೆಗಳನ್ನ ಹೇಳ್ತಾ ಗುರುಗಳೇ? ಹೇಳ್ತಾರೆ, ನಾನ್ ಕೇಳಿಸ್ಕೊಂಡು ನಿನ್ಗೆ ಹೇಳ್ತೀನಿ, ಹೇಳ್ತಾ ಇರ್ತಾರೆ ಗುರುಗಳು. ಓ ಹೌದಾ, ಖಂಡಿತ ಹೇಳ್ತೀನಿ. ಆಲ್ಮೋಸ್ಟ್ ಸತ್ಸಂಗ ಕತೆಗೆ ಅಂತಲೇ ಇರೋದು ಪಾಪು. ಬಟ್ ಕಡೆಯಲ್ಲಿ ಒಂದಷ್ಟು ಕಮೆಂಟ್ ಓದ್ತೀವಿ. ಮೊದ್ಲು ಕತೆನೇ ಹೇಳ್ತಾ ಹೋಗೋದು. ಆಲ್ಮೋಸ್ಟ್ 4 ಕತೆ ಬರ್ತಾವಲ್ಲಿ. ಅವ್ಳು ಕೇಳಿಲ್ಲ ಬಿಡಿ ಗುರುಗಳು, ನಾನ್ ಕೇಳ್ತಾ ಇರ್ತನಲ್ವಾ, ಅದ್ರಾಗ ಒಂದೊಂದ್ ನನ್ನ ನೆನಪಾಗೋ ಚೆನ್ನಾಗಿ ಹೇಳ್ಕೊಡ್ತೀನಿ, ಈ ತರ ಅಂತ. ಆಗ್ಲವ, ನಿನ್ಗೋಸ್ಕರ. ಥ್ಯಾಂಕ್ ಯು ಗುರುಗಳೇ. ನನ್ಗೂ ನನ್ ಮಗಳಿಗೂ ಟೈಮ್ ಕೊಟ್ರಿ, ನನ್ ಮಗಳ ಹತ್ರ ಚೆನ್ನಾಗಿ ಮಾತಾಡಿದ್ರಿ. ಏನಾದ್ರೂ ತಪ್ಪಿರ್ಲಿ ಕ್ಷಮೆ ಇರ್ಲಿ ಗುರುಗಳೇ.